ಗೀತಾ ವಿನಯ್ಗೆ ಫೋನ್ ಮಾಡಿ ನೋಡಿ ಹೋದ ಗಂಡು ಕ್ಯಾನ್ಸಲ್ ಆದ ವಿಷಯ ತಿಳಿಸುವಳು. ವಿನಯ್, ಅಮ್ಮ ಗೀತಾಗೆ ನೋಡೋಕ್ಕೆ ಬಂದ ಹುಡುಗ ಕ್ಯಾನ್ಸಲ್ ಮಾಡಿಕೊಂಡರಂತೆ. ಕಾರಣ ಪಾರು ತಮ್ಮ ಮನೆ ಸೊಸೆ ಮಾಡಿಕೊಂಡಿದ್ದಕ್ಕೆ ಕ್ಯಾನ್ಸಲ್ ಆಯ್ತಂತೆ. ಹೌದಾ, ಗುಡ್ ನ್ಯೂಸ್ ಬಿಡು. ಹಾಗಾದರೆ ಪಾರುಗೆ ಈ ವಿಷಯವಾಗಿ ಮಾತನಾಡ್ಬೋದು. ಸರಿ, ಏನಾದರೂ ಮಾಡು. ನಾನೀಗ ಊರಿಗೆ ಹೋಗ್ತೀನಿ, ಮತ್ತೆ ಬರ್ತೀನಿ. ಅರ್ಜೆಂಟ್ ಕೆಲಸ ಇದೆ. ಇರಬೇಕಿತ್ತು ಸ್ವಲ್ಪ ದಿನ ಅವಳು ಆ ಮನೆ ಬಿಟ್ಟು ಹೋಗೋವರೆಗೂ. ಇಲ್ಲಮ್ಮ, ಆಗೋಲ್ಲ. ನೀನೇ ಏನಾದರೂ ಮಾಡ್ಕೊ. ಆಯಿತು ಬಿಡು. ಹೇಗೋ ಇದು ಒಂದು ನೆಪ ಸಿಕ್ಕಿದೆ. ಇನ್ನು ಮುಂದೆ ನಾನು ನೋಡ್ಕೊಳ್ತೀನಿ. ಹುಷಾರು, ಫೋನ್ ಮಾಡು ಮತ್ತೆ. ಗೀತಾ ಹತ್ತಿರ ನಿನ್ನ ನಂಬರ್ ಇಲ್ವಾ? ನೀ ತಲೆ ಕೆಡಿಸ್ಕೋಬೇಡ. ಬಾಯಮ್ಮ. ವೃಷಭ್ ದೇವಸ್ಥಾನಕ್ಕೆ ಬಂದು ಹುಡುಕಿದಾಗ ಎಲ್ಲೂ ಕಾಣದಾಗ ಸುತ್ತಲೂ ನೋಡುತ್ತಾ ದೇವಸ್ಥಾನ ರೌಂಡ್ ಹಾಕುವನು. ಎಲ್ಲೂ ಅವಳ ಸುಳಿವು ಇಲ್ಲದಾಗ ಭಯವಾಗಿ ಕಲ್ಯಾಣಿ ಹತ್ತಿರ ಹೋಗಿ ಸಾಗಿ ನೋಡುವಾಗ ಪಾರು ನೀರಿನ ದಡದಲ್ಲಿ ಒಬ್ಬಳೇ ಕುಳಿತಿರುವುದನ್ನು ನೋಡಿ ತಾನು ಅಲ್ಲೇ ದೂರದಲ್ಲಿ ಅವಳನ್ನೇ ನೋಡುತ್ತಾ ನಿಲ್ಲುವನು. ಅರ್ಧ ತಾಸಿನ ನಂತರ ಪಾರು ಎದ್ದು ಹೊರಡುವಾಗ ವೃಷಭ್ ಬಂದು ಅವಳ ಕೈ ಹಿಡಿದು ಮುಂದೆ ಸಾಗುವಾಗ ಪಾರು ಗಾಬರಿಯಾಗಿ ಯಾರು ಎಂದು ಮುಖ ನೋಡಿ, ನೀವು ಯಾವಾಗ ಬಂದ್ರಿ? ಆಗ ವೃಷಭ್ ಅವಳ ಮುಖ ನೋಡಿದಾಗ ಪಾರು ತಲೆ ತಗ್ಗಿಸಿ ನಿಲ್ಲುವಳು. ನಿಮಗೆ ಹೇಳದೆ ಬಂದೆ ಅಂತ ಕೋಪನ? ಅದು ನನಗೆ ತುಂಬ ದುಃಖ ಆದರೆ ಇಲ್ಲಿಗೆ ಬರ್ತೀನಿ, ಅದಕ್ಕೆ ಬಂದೆ. ನಾನೆಲ್ಲೂ ಹೋಗಲ್ಲ. ನಂತರ ವೃಷಭ್ ಏನು ಮಾತನಾಡದೆ ಅಲ್ಲಿಂದ ಪಾರು ಕೈ ಹಿಡಿದು ಹೋಗುವನು. ಆವಾಗ ಪಾರು ಮನಸ್ಸಿನಲ್ಲಿ, ನಾನು ಇವರಿಗೆ ಹೇಳಿ ಬರಬೇಕಾಗಿತ್ತಲ್ವಾ, ಅದಕ್ಕೆ ನನ್ನ ಜೊತೆ ಮಾತನಾಡ್ತಾ ಇಲ್ವಾ? ಆದರೆ ನಾನು ಒಬ್ಬಳೇ ಇರ್ತೀನಂತ ಹೇಳಿಲ್ವಾ? ಆದರೂ ಇಲ್ಲೇ ಇರ್ತೀನಂತ ಹೇಗೆ ಗೊತ್ತಾಯಿತು? ಯಾಕೆ ತುಂಬ ವಿಚಾರ ಮಾಡ್ತೀಯಾ? ನಾನು ಇಲ್ಲೇ ಇರ್ತೀನಿ ಅಂತ ಗೊತ್ತಾ? ಪಾರ್ವತಿಗೆ ಶಿವನ ಮೇಲೆ ಲವ್ ಅಲ್ವಾ, ಅದಕ್ಕೆ ಇಲ್ಲೇ ಇರ್ತೀಯ ಅಂತ ಬಂದೆ. ಅದು ಲವ್ ಅಲ್ಲ, ಭಕ್ತಿ. ನೀವು ಈ ರೀತಿ ಅನ್ಬೇಡಿ. ಮತ್ತಾರ ಮೇಲೆ ಪ್ರೀತಿ? ಅದು ಅದು ನೀ ಆವಾಗ ವೃಷಭ ಅವಳ ಮುಖ ನೋಡುವಾಗ ಪಾರು ಕೈ ಬಿಡಿಸಿಕೊಳ್ಳುವಳು. ಅಷ್ಟರಲ್ಲಿ ಕಾರ್ ಹತ್ತಿರ ಬಂದು ಅವಳನ್ನು ಕೂಡಿಸಿ ತಾನು ಕುಳಿತು ಕಾರ್ ಸ್ಟಾರ್ಟ್ ಮಾಡಿದಾಗ ಪಾರು ವೃಷಭ್ ಮುಖ ನೋಡುವಾಗ, ಪ್ರೀತಿ ಮಾಡಬೇಕು, ತುಂಬ ತುಂಬ ಮಾಡಬೇಕು, ಆದರೆ ಈ ರೀತಿ ಇಲ್ಲಿಗೆ ಬಂದು ಕೂಡಬೇಡ. ಹೊರಗಡೆ ಜನ ಸರಿ ಇರೋಲ್ಲ. ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ, ಏಕೆಂದರೆ ನೀನು ಕುಳಿತ ಜಾಗದಲ್ಲಿ ಜನನೇ ಇದ್ದಿದ್ದಿಲ್ಲ. ಅದಕ್ಕೆ ಹೇಳೋದು, ಅಲ್ಲೇ ಮನೆಯಲ್ಲೇ ಕೂಡು. ಈ ಥರ ನೀರಿನ ಮುಂದೆ ಕೂಡಬೇಕು ಅನಿಸಿದರೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಕೊಡು. ಪ್ಲೀಸ್, ಇದೊಂದು ಮಾತು ನಡೆಸಿಕೊಡು. ನೀರಿಗೆ ಭಯಪಡುವವಳು ನೀರಿನ ಮುಂದೆ ಕೂತಿದ್ದೆ, ದೂರದಲ್ಲಿ ಕೂತಿದ್ನಲ್ಲ ನೀರಿನಿಂದ, ನನಗೂ ತಿಳಿಯುತ್ತೆ. ಆಗ ವೃಷಭ್ ಅವಳ ಮುಖ ನೋಡಿದಾಗ, ನೀರು ಎದುರಲ್ಲಿ ಹಾಕ್ತೇವೋ ಆ ಥರ ಆಗುತ್ತೆ. ಕೊಡದಲ್ಲಿದ್ದರೆ ಕೊಡದ ಆಕಾರ, ಬಕೆಟ್ನಲ್ಲಿದ್ದರೆ ಬಕೆಟ್ ಆಕಾರ, ಕಲ್ಯಾಣಿಯಲ್ಲಿದ್ದರೆ ಅದರ ಆಕಾರ. ಆದರೆ ಮನುಷ್ಯ ಆಗಲ್ಲ, ಹೀಗೆ ಇರಬೇಕು ಅಂತ ಹೇಳ್ತಾನೆ. ಅದು ಕಷ್ಟ ಅಲ್ವಾ? ಈಗ ವೇದ ಅಂತ ಬಿಡು, ನಗ್ತಾ ಇರು. ಸುಮ್ಮನೆ ಮನಸ್ಸಿಗೆ ನೋವು ಮಾಡಿಕೊಂಡು ನಿಮ್ಮ ಅಮ್ಮ ಫೋನ್ ಮಾಡಿದ್ರು. ಫೋನ್ ಅಲ್ಲೇ ಬಿಟ್ಟು ಬರೋದಾ? ತಗೊಂಡಾದರೂ ಬಂದರೆ ನಿಮಗೆ ನೀ ಎಲ್ಲಿ ಇದೆಯಾ ಅಂತ ತಿಳಿಯುತ್ತೆ. ಅಮ್ಮನಿಗೆ ಏನು ಹೇಳಿದ್ರಿ? ಅವಳು ಕೋಪ ಮಾಡ್ಕೊಳ್ತಾಳೆ ಎನ್ನುತ್ತಾ ಕೆನ್ನೆ ಮೇಲೆ ಕೈ ಇಟ್ಕೊಂಡಾಗ ವೃಷಭ್ ನಗುತ್ತಾ, ಅಷ್ಟು ಭಯ ಇರುವವಳು ಫೋನ್ ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ? ಗೀತಾ ನೋಡಿದ ಸಂಬಂಧದ ಬಗ್ಗೆ ಹೇಳಿದ್ರು, ಇನ್ನು ತಿಳಿಸಿಲ್ಲ ಅಂತ ಹೇಳಿದೆ. ನನ್ನಿಂದ ಹಾಳಾಯಿತು. ಅತ್ತೆಗೆ ಹುಡುಗ ತುಂಬ ಇಷ್ಟ ಆಗಿದ್ದ, ಆದರೆ ಗೀತಾ ಸಹ. ಹೋಗಲಿ ಬಿಡು, ಆ ವಿನಯ್ ಭೇಟಿಯಾಗಿ ಮಾತನಾಡ್ತೀನಿ. ಅವನನ್ನೇ ಮಾಡ್ಕೊಳ್ತಾಳೆ ಅಂದರೆ ಮಾಡೋಣ, ಮುಂದೆ ಅನುಭವಿಸಲಿ. ಹಾಗೆಲ್ಲ ಕೇಳಿ ಬಯಸಬೇಡಿ. ಏನಾದರೂ ಆಗಲಿ, ಒಳ್ಳೆಯದೇ ಆಗಲಿ. ಆದರೆ ವಿನಯ್ ಅಂತ ಹೇಳಿದರೆ ಮಾಲಾ ಅವರ ಮಗನ ಹೆಸರು ವಿನಯ್ ಅಂತಾನೆ. ಅವನು ಫಾರಿನ್ನಲ್ಲೇ ಇರೋದು. ಮಾಲಾ ತುಂಬ ಸ್ಟ್ರಾಂಗ್. ಅಲ್ಲದೆ ಆ ವಿನಯ್ ಹೇಗೋ ಏನೋ, ಅವನು ಸರಿ ಇಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು. ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾವು ರಘುನ ಭೇಟಿ ಆಗಬೇಕು. ಮತ್ತು ಅವನು ಡೆಲ್ಲಿಯಲ್ಲಿ ಇದ್ದಾನೆ ಅಂತೀಯಲ್ಲ? ಇಲ್ಲ ರೀ, ಅವನಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗಿದೆ, ಇಲ್ಲೇ ಇದ್ದಾನೆ, ಸಿಗ್ತಾನೆ. ನಾವೀಗಲೇ ಅವನನ್ನು ಭೇಟಿ ಆಗೋಣ. ಯಾಕೆ ನೋಡ್ಬೇಕನ್ನಿಸ್ತಿದೆಯಾ? ಅದು ಸಾರಿ ಕೇಳಬೇಕು. ಅವತ್ತು ರಿಸೆಪ್ಷನ್ನಲ್ಲಿ ಅವನ ಮರ್ಯಾದೆ ಹೋಗಿದೆ ನನ್ನಿಂದ, ಅದಕ್ಕೆ ತಪ್ಪಾಯ್ತಂತ ಕೇಳಬೇಕು. ತಗೋ, ಫೋನ್ ಮಾಡು, ಅವನನ್ನು ಭೇಟಿ ಆಗೋಣ. ಮತ್ತು ನಾನು ಗೀತಾಗೆ ಕಾಲ್ ಮಾಡಿ ವಿನಯ್ ಫೋಟೋ ಕಳಿಸೋಕ್ಕೆ ಹೇಳ್ತೀನಿ. ನಂತರ ಇಬ್ಬರು ಫೋನ್ ಮಾಡಿ ರಘು ಸಿಗ್ತೀನಿ ಅಂದಾಗ ಅವನ ಆಫೀಸ್ನ ಹತ್ರ ಹೋಗಿ ರಘು ಭೇಟಿಯಾಗಿ ಪಾರು ಸಾರಿ ಕೇಳಿ ನಂತರ, ಬಾವ ಹೇಗಿದ್ದೀರಾ? ಇವಳು ಕಾಟ ಕೊಡ್ತಿಲ್ಲ ತಾನೆ? ಹಾಗೇನಿಲ್ಲ, ನಾನೇ ತೊಂದರೆ ಕೊಡ್ತಿದ್ದೀನಿ ಅನಿಸುತ್ತೆ. ಹಾಗೆಲ್ಲ ಅನ್ಬೇಡಿ ನೀವು. ಇವಳಾಗೆ ಹೈಸಿರಿನಾ ಹೇಳಿಲ್ಲ ನಿಮಗೆ ಇವರ ಜೊತೆ ಹೊಂದಿಕೊಂಡು ಹೋಗು ಅಂತ? ಕಣೋ, ನಾನು ಅದನ್ನೇ ಮಾಡ್ತಿದ್ದೀನಿ. ಈಗ ಬಂದ ವಿಷಯ ಅದಲ್ಲ. ಮಾಲಾ ಮಗ ಎಲ್ಲಿದ್ದಾರೆ?
ಇಲ್ಲೇ ಬಂದಿದ್ದಾನೆ. ಅವನು ಸರಿಯಿಲ್ಲ, ಆದರೆ ಏನೋ ನಡೆಸ್ತಿದ್ದಾರೆ. ತಾಯಿ ಮಗ ವಿನುತಾ ಮುಂದೇನೂ ಹೇಳ್ತಾ ಇಲ್ಲ. ಅವಳು ತುಂಬ ಪ್ರಯತ್ನ ಪಟ್ಟಿದ್ದಾಳೆ. ಅಲ್ಲೇ ಯಾವುದೋ ಹುಡುಗಿ ಇಷ್ಟಪಟ್ಟಿದ್ದಾನೆ ಅಂತ ಸುದ್ದಿ ಇದೆ. ತಡಿ ರಘು, ಈ ಫೋಟೋ ನೋಡು, ಹೀಗೆ ಇದ್ದಾನೆ ಅವನು. ಇವನೇ ಅವನು. ನಿಮಗೆ ಹೇಗೆ ಸಿಕ್ತು ಈ ಫೋಟೋ? ಆಗ ಪಾರು ಹೇಳುವಾಗ ವೃಷಭ್ ಸುಮ್ಮನೆ ಇರಿಸಿ, ಏನಿಲ್ಲ, ನಮ್ಮ ತಂಗಿ ನೋಡೋದಕ್ಕೆ ಬರುವ ಹುಡುಗರ ಲೀಸ್ಟ್ನಲ್ಲಿ ಈ ಫೋಟೋ ಇತ್ತು. ಅದಕ್ಕೆ ಪಾರು ಡೌಟ್ ಬಂದು ನಿನ್ನನ್ನು ಕೇಳಿತು. ಬೇಡ ಬಾವ, ಇವನು ಮಾತ್ರ ಬೇಡ, ತುಂಬ ಡೇಂಜರ್ ಮನುಷ್ಯ. ಅವನಿಗೆ ನಿಮ್ಮ ತಂಗಿಯನ್ನು ತೋರಿಸ್ಬೇಡಿ. ಇವತ್ತೊಂದು ಸಂಬಂಧ ಬಂದಿತ್ತು, ಚೆನ್ನಾಗಿದ್ದಾನೆ ಹುಡುಗ. ಹೌದಾ? ಫೋಟೋ ತೋರಿಸಿ. ನನ್ನ ಫ್ರೆಂಡ್ ಒಬ್ಬ ನಿಮ್ಮ ಮನೆಗೆ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದ, ಗಿರೀಶ್ ಅಂತ. ಆಗ ಪಾರು ವೃಷಭ್ ಮುಖ ನೋಡಿಕೊಂಡು ವೃಷಭ್ ಗಿರೀಶ್ ಫೋಟೋ ತೋರಿಸಿದಾಗ ರಘು ಖುಷಿಪಟ್ಟು, ಬಾವಾ ಒಳ್ಳೆ ಹುಡುಗ, ಇವರ ತಂದೆ ಸಹ ತುಂಬ ಒಳ್ಳೆಯವರು, ತಾಯಿ ಇಲ್ಲ. ನಂತರ ಪಾರು ಮುಖ ನೋಡಿ, ಐಸಿರಿ ಇವನೇ ಕಣೆ ನನ್ನ ಕಡೆ ಗೂಸ ತಿಂದಿದ್ನಲ್ಲ, ನಾನು ನಿಮ್ಮ ನವೀನ್ ಇಬ್ಬರು ಸೇರಿ ಹೊಡೆದಿದ್ದಲ್ವಾ, ಯಾಕೆ ನೆನಪಿಗೆ ಬರ್ತಾ ಇಲ್ವಾ? ಹೈಸ್ಕೂಲ್ ಕ್ಲಾಸ್ಮೇಟ್ ಗಿರಿ ಅಂತ, ಎಲ್ಲರೂ ಎತ್ತರ ಇರೋದಕ್ಕೆ ಲೈಟ್ ಕಂಬ ಅಂತ ಕರಿತಿದ್ರು. ಓ ಅವನ? ಬೇಡ ಬಿಡು, ಅವನು ಆವಾಗಲೇ ನನಗೆ ಎಷ್ಟು ಕಾಟ ಕೊಟ್ಟಿದ್ದ, ಅಷ್ಟು ಗೊತ್ತಿದ್ದು ನಮ್ಮ ಗೀತಾಗೆ ಕೊಡೋದು ಬೇಡ. ಹೇ ಇಲ್ವೇ, ಈಗ ತುಂಬ ಒಳ್ಳೆಯವನು. ನಿನ್ನ ಕಾಳಿಸಿದ ನಂತರ ನಾನು ನಾವೇನು ಹೊಡೆದ ಮೇಲೆ ಯಾರಿಗೂ ತೊಂದರೆ ಕೊಡದೆ ಸೀರಿಯಸ್ ಆಗಿ ಸ್ಟಡಿ ಮಾಡಿ ತನ್ನದೇ ಸ್ವಂತ ಆಫೀಸ್ ಓಪನ್ ಮಾಡಿದ್ದಾನೆ. ಆದರೂ ಬೇಡ ಅನಿಸುತ್ತೆ. ಆಗ ವೃಷಭ್ ಪಾರುಗೆ ಸುಮ್ಮನೆ ಇರಲಿ ಹೇಳಿ. ರಘು, ನೀನು ಅವರಿಗೆ ತಿಳಿಸ್ತೀಯಾ? ಅದು ಅವರು ಪಾರು ಮುಖ ನೋಡಿದಾಗ ಪಾರು ಮಾತನಾಡಿ, ರಘು, ನಾನು ಇವರನ್ನು ಮದುವೆ ಆಗಿದ್ದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಅವರ ಅಕ್ಕ ವಿರೋಧಿಸಿದಾಳೆ. ನಿಮ್ಮ ಗುರುತು ಹಿಡಿಲಿಲ್ವಾ ಗಿರೀಶ್? ಮತ್ತೆ ಅಕ್ಕ? ಏನೂ ಗೊತ್ತಿಲ್ಲ, ಆದರೆ ಗಿರೀಶ್ ಮಾತ್ರ ನಾವು ಬಂದ ಕೆಲಸ ಮಾಡೋಣ ಅಂದರು. ಆದರೆ ಅವರಕ್ಕ ನನ್ನ ಸಲುವಾಗಿ ಬೇಡ ಅಂದು ಹೊರಟರು. ನಾನೇ ಇವತ್ತು ಸಾಯಂಕಾಲ ಮನೆಗೆ ಹೋಗಿ ಮಾತಾಡ್ತೀನಿ. ಒಳ್ಳೆ ಸಂಬಂಧ ಬಿಡೋದು ಬೇಡ. ಬಾಬಾ ತುಂಬ ಸ್ಟ್ರಾಂಗ್, ಅಷ್ಟೇ ಒಳ್ಳೆಯವನು. ನಿಮ್ಮ ತಂಗಿ ಸುಖವಾಗಿ ಇರ್ತಾಳೆ ಅಂತ ನಾನು ಭರವಸೆ ಕೊಡ್ತೀನಿ. ನಿನ್ನ ಮೇಲೆ ನಂಬಿಕೆ ಇದೆ ಬಿಡು. ಸರಿ, ನಾವು ಬರ್ತೀವಿ, ನಿನ್ನ ಕೆಲಸ ಇತ್ತೇನೋ. ಇರಲಿ ಬಿಡಿ ಬಾವ. ಆದರೂ ಒಂದಿನ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಪಾರುಗೆ ಸುಶೀಲಾ ಅವರು ಫೋನ್ ಮಾಡಿದಾಗ ಪಾರು ಫೋನ್ ತೆಗೆದುಕೊಂಡು ದೂರ ಹೋದಾಗ ರಘು, ಬಾವ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಅದು ಪಾರುಗೆ ಗೊತ್ತಾಗೋದು ಬೇಡ. ನೀವು ಯಾವಾಗ ಸಿಗ್ತೀರಾ ಹೇಳಿ? ಯಾಕೆ, ಏನಾದರೂ ಪ್ರಾಬ್ಲಮಾ? ಅದು ಪಾರು ಬಗ್ಗೆ ಸ್ವಲ್ಪ ಮಾತಾಡಬೇಕು. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಊರಿಗೆ ಹೋಗೋದು ಬಂದಿದ್ದಕ್ಕೆ ಆಗಲಿಲ್ಲ. ಪಾರುನ ಅರ್ಥ ಮಾಡಿಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ತುಂಬ ಸುಧಾರಿಸಿದ್ದಾಳೆ, ಒಳಗೆ ಕೊರಗ್ತಾಳೆ. ಅವಳ ವಿಷಯವಾಗಿ ಭೇಟಿ ಆಗೋಣ. ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ಬರ್ತೀನಿ, ಟೈಮ್ ಆಯಿತು. ಒಂದು ಸಲ ಮನೆಗೆ ಬನ್ನಿ. ಖಂಡಿತ ಬರ್ತೀವಿ. ನೀನು ವಿನೋತನ ಕರ್ಕೊಂಡು ಬಾ. ಮತ್ತೆ ನೆನಪಿದೆ ಬಾವ, ಇವತ್ತು ಸಾಯಂಕಾಲ ಗಿರೀಶ್ ಭೇಟಿಯಾಗಿ ಮಾತಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ವಿನಯ್ ಬೇಡ. ಸರಿ, ಮನೆಯಲ್ಲಿ ಹೇಳ್ತೀನಿ. ಈಗ ನಾವು ಬರ್ತೀವಿ, ಬಾಯ್ ಎಂದು ಹೊರಡುವರು. ನಂತರ ಅಲ್ಲಿಗೆ ಪಾರು ಬಂದಾಗ, ಐಸಿರಿ, ನಾನು ಬರ್ತೀನಿ, ಹುಷಾರು, ಆರೋಗ್ಯ ಜೋಪಾನ. ಬಾವನ ಜೊತೆ ನಗ್ನಗ್ತಾ ಇರು, ಬಾಯ್ ಎಂದು ಹೊರಡುವನು. ನಂತರ ಪಾರು ವೃಷಭ್ ಇಬ್ಬರು ಕಾರಲ್ಲಿ ಹೋಗುವಾಗ, ಪಾರು, ಇಲ್ಲೇ ಊಟ ಮಾಡಿ ಹೋಗೋಣ, ಹೊಟ್ಟೆ ಹಸಿವಾಗಿದೆ. ಸರಿ, ಆದರೆ ಮನೆಯಲ್ಲಿ ಅತ್ತೆ ಮಾವ ಕಾಯ್ತಿದ್ದಾರೆ ಅನಿಸುತ್ತೆ. ಅವರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಬಾ ಹೋಗೋಣ ಎಂದು ಲಕ್ಷ್ಮಿ ಅವರಿಗೆ ಫೋನ್ ಮಾಡಿ ಹೋಟೆಲ್ಗೆ ಹೋಗಿ ಊಟ ಮಾಡಿ ನಂತರ ಮನೆಗೆ ಹೋಗೋರು. ಮನೆಗೆ ಹೋದಾಗ ಸೀತಾ ಅವರು ಪಾರು ಹತ್ತಿರ ಬಂದು, ಹೇಳಿ ಹೋಗೋದಕ್ಕೆ ಬರಲ್ವಾ? ಎಲ್ರಿಗೂ ಟೆನ್ಷನ್ ಕೊಡ್ತೀಯಲ್ಲ. ಸಾರಿ ಅಕ್ಕ, ಅದು ನಾನು ಇವರಿಗೆ ಒಂಟಿಯಾಗಿ ಇರ್ತೀನಿ ಅಂತ ಹೇಳಿದೆ. ಆದರೆ ಎಲ್ಲಿಗೆ ಹೋಗೋದು ಅಂತ ಹೇಳಿಲ್ಲ, ತಪ್ಪಾಯಿತು. ಇನ್ನು ಒಬ್ಬಳೇ ಹೋಗಬೇಕು ಅನ್ನೋ ಐಡಿಯಾ ಇದೆಯಾ? ಹಾಗಲ್ಲ ಅಕ್ಕ, ತಪ್ಪಾಯಿತು, ಆ ಅರ್ಥದಲ್ಲಿ ಹೇಳಿಲ್ಲ. ಅಷ್ಟರಲ್ಲೇ ಅಲ್ಲಿಗೆ ಲಕ್ಷ್ಮಿ ಅವರು ಬಂದಾಗ ಸೀತಾ ಸುಮ್ಮನೆ ಆಗೋಳು. ಆಗ ಪಾರು, ಸಾರಿ ಅತ್ತೆ, ಇನ್ನು ಮುಂದೆ ಹೀಗೆ ಮಾಡೋಲ್ಲ. ಈಗ ಹೋಗು, ರೆಸ್ಟ್ ಮಾಡು. ಅವರು ಅಂದ ಮಾತನ್ನು ವಿಚಾರ ಮಾಡಬೇಡ. ಆಗ ಅಲ್ಲಿಗೆ ವೃಷಭ್ ಬಂದು ಪಾರು ಕೈ ಹಿಡಿದು ರೂಮಿಗೆ ಕರೆದೊಯ್ಯುವನು. ಪಾರು ವೃಷಭ್ ಮುಖ ನೋಡಿ, ಅಲ್ಲಿ ಅತ್ತೆ ಸೀತಕ್ಕ ಮಾತನಾಡ್ತಿದ್ದಾರೆ. ನೀವು ಈ ರೀತಿ ಕೈ ಹಿಡಿದುಕೊಂಡು ಈಗ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ಬಾ, ಇಲ್ಲ ಅಂದರೆ ನಾನು ಬೀಗ ಹಾಕ್ತೀನಿ, ಹೇಗೆ ಅಂತ ಗೊತ್ತು ಅಲ್ವಾ ಎಂದು ಮುಖ ನೋಡಿದಾಗ ಗಾಬರಿಯಾಗಿ, ಬೇಡ ಎಂದು ಮಲಗುವಳು. ಅಲ್ವೇ, ಹಾಗೆ ಮಲಗಿ ಬಿಟ್ಟಿಯಲ್ಲ, ಸೀರೆ ಆದರೂ ಚೇಂಜ್ ಮಾಡು. ಮತ್ತೆ ನೋಡಿ, ನನಗೆ ಮೂಡ್ ಬರುತ್ತೆ, ಆಮೇಲೆ ನಿಮಗೆ ತೊಂದರೆ. ಅದು ತಲೆ ಸಿಡ್ತಾ ಇದೆ, ಸಮಾಧಾನ ಆಗ್ತಾ ಇಲ್ಲ. ಅಲ್ಲೇ ಊಟ ಮಾಡಬಾರ್ದಿತ್ತು. ಯಾಕೆ, ಊಟ ಇಷ್ಟ ಆಗಲಿಲ್ಲ? ಇಷ್ಟ ಆಗಲಿಲ್ಲ. ಅದು ಆಯಿಲ್ ಫುಡ್ ಇಷ್ಟ ಆಗಲಿಲ್ಲ. ನೀವು ಪೂರಿ ಆರ್ಡ್ರ್ ಮಾಡಿದಾಗ ಬೇಡ ಅನ್ನೋದೇ ಸುಮ್ಮನೆ ತಿಂದೆ. ಸರಿ, ಈಗ ಸ್ವಲ್ಪ ಹೊತ್ತು ಮಲಗು. ನಂತರ ಫ್ರೆಶ್ ಆಗಿ ಪಾರು ಹತ್ತಿರ ಬಂದು ಹನೆಗೆ ಮುತ್ತಿಟ್ಟು, ಇಷ್ಟೊಂದು ಬದಲಾವಣೆ ಆಗಿದೆಯಾ? ಥ್ಯಾಂಕ್ಸ್ ಕಣೆ. ಆದರೆ ಮನೆಯಲ್ಲಿ ಮತ್ತೆ ಗೀತಾ ವಿಷಯ
ಆಗ ಅಲ್ಲಿಗೆ ಗೀತಾ ಬಂದಾಗ, ಹೇಳು ಗೀತಾ, ಏನು ವಿಷಯ? ಅದಕ್ಕೆ ಅವಳು ಮಲಗಿದ್ದಾಳೆ. ಅದು ಅವಳಿಗೆ ಅಣ್ಣ ಫೋಟೋ ಕೇಳಿದ್ಲಲ್ಲ, ಯಾಕೆ? ಅದು ನನ್ನ ಫ್ರೆಂಡ್ ಒಬ್ಬರಿಗೆ ಕೇಳೋದಿತ್ತು, ಅದಕ್ಕೆ. ಅವನ ಫ್ಯಾಮಿಲಿ ಹಿಸ್ಟ್ರಿ ಏನು ಅದೇನು ಗೊತ್ತಿಲ್ಲ ಅಣ್ಣ, ಆದರೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಮದುವೆ ಆದಮೇಲೆ ಫಾರಿನ್ ಸೆಟ್ಲ್ ಆಗೋದು ಅಂತಲೂ ಹೇಳಿದ್ದಾರೆ. ಯಾಕೋ ಇಷ್ಟ ಆಗ್ತಾ ಇಲ್ಲ ಅವನ ಬ್ಯಾಕ್ಗ್ರೌಂಡ್. ಇಲ್ಲ, ಎಲ್ಲ ಕೇಳಿದ್ದೀನಿ ನನ್ನ ಫ್ರೆಂಡ್ನಿಂದ. ಆದರೆ ನೀನು ಅದಕ್ಕೆ ಹುಡ್ಕೋಕ್ಕೆ ಹೋಗಿದ್ದಲ್ವಾ? ಅಷ್ಟರಲ್ಲಿ ಪಾರುಗೆ ಎಚ್ಚರವಾಗಿ ಬಾತ್ರೂಮ್ಗೆ ಹೋಗಿ ವಾಂತಿ ಮಾಡಿಕೊಳ್ಳುವಳು. ಮುಖ ತೊಳೆದು ಬಾತ್ರೂಮ್ ಬಾಗಿಲಿಗೆ ಸುಸ್ತಿನಿಂದ ನಿಂತಾಗ ವೃಷಭ್ ಪಾರು ಹತ್ತಿರ ಸಾಗಿ, ಏನಾಯಿತು? ಅದು ವಾಂತಿ ಆಯಿತು ಎಂದು ಕಣ್ಣು ಮುಚ್ಚಿ ಹೇಳಿದಾಗ ಅವಳನ್ನು ಎತ್ತಿಕೊಂಡು ಒಂದು ಬೆಡ್ ಮೇಲೆ ಕೂಡಿಸಿ, ಡಾಕ್ಟ್ರ್ ಹತ್ರ ಹೋಗೋಣ, ತೊಂದರೆ ಆಗ್ತಿದೆಯಾ? ಅಣ್ಣ, ನನ್ನ ಜೊತೆ ಮಾತಾಡು ಮೊದಲು, ಅವರ ಬಗ್ಗೆ ಆಮೇಲೆ ವಿಚಾರ ಮಾಡುವೆಯಂತೆ. ನಾನು ಆರಾಮವಾಗಿದ್ದೀನಿ. ಈಗ ನೀವು ಗೀತಾ ಜೊತೆ ಮಾತಾಡಿ, ನಾನು ಮಲಗ್ತೀನಿ. ಆಗ ಸ್ವಲ್ಪ ಹಿತ ಅನ್ನಿಸ್ತಿದೆ ಎಂದು ಮಲಗುವಳು. ವೃಷಭ್ ಗೀತಾ ಕೈ ಹಿಡಿದು, ನಿನ್ನ ರೂಮಿಗೆ ಹೋಗೋಣ ಬಾ ಎಂದು ಕರೆದುಕೊಂಡು ಹೋಗುವನು. ಗೀತಾಳನ್ನು ಅವಳ ರೂಮಿಗೆ ಬಿಟ್ಟು ವಾಪಸ್ ತನ್ನ ರೂಮಿಗೆ ಬರುವಾಗ ಗೀತಾ, ಅಣ್ಣ, ಪಾರು ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೂ ನಿನ್ನ ಸ್ವಾರ್ಥನೇ ವಿಚಾರ ಮಾಡ್ತೀಯ. ನನಗೆ ವಿನಯ್ ಇಷ್ಟ ಇಲ್ಲ. ಇವತ್ತು ಬಂದು ಹೋದ ಹುಡುಗನ ಜೊತೆನೇ ನಿನ್ನ ಮದುವೆ. ಅವನ ಬಗ್ಗೆ ವಿಚಾರ ಮಾಡಿದ್ದೀನಿ, ಒಳ್ಳೆ ಹುಡುಗ ಅಂತೆ. ನಿನ್ನ ಹೆಂಡತಿಯಿಂದ ಅದು ಕ್ಯಾನ್ಸಲ್ ಆಯ್ತಲ್ಲ, ಅವಳಿಂದ ಅವನ ಜೊತೆ ಮದುವೆ ಮಾಡ್ತೀನಿ. ಆದರೆ ನಾನು ಆಗೋಲ್ಲ. ಓಕೆ, ಆ ವಿನಯ್ ತಂದೆ ತಾಯಿಗೆ ಬಾ ಅಂತ ಹೇಳು, ಅವರೇ ಮದುವೆ ಮಾಡಿಕೊಂಡ್ರೆ ನನ್ನ ಕಡೆಯಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಮುಂದೆ ಏನೇ ಬಂದರೂ ನೀನೇ ಫೇಸ್ ಮಾಡಬೇಕು. ವಾಪಸ್ ಇಲ್ಲಿಗೆ ಬರೋದಿಲ್ಲ. ನಿಮಗೆ 2 ದಿನ ಟೈಮ್ ಕೊಡ್ತೀನಿ. ಅವರಿಗೆ ಮನೆಗೆ ಬರೋದಕ್ಕೆ ಹೇಳು. ಹ್ಞೂ ಸರಿ, ಅವರ ಅಮ್ಮ ಬರ್ತೀನಿ ಅಂತ. ಆಗ ವೃಷಭ್ ಗೀತಾ ಮಾತು ಕೇಳದೆ ಅಲ್ಲಿಂದ ರೂಮಿಗೆ ಬಂದವನು. ಪಾರು ನೆಮ್ಮದಿಯಿಂದ ಮಲಗಿರುವುದನ್ನು ಕಂಡು ಅವಳ ಹಣೆ ಪರೀಕ್ಷಿಸಿ ಜ್ವರ ಇಲ್ಲದೆ ಸುಸ್ತಿನಿಂದ ಮಲಗಿದ್ದು ನೋಡಿ ತಾನು ಪಕ್ಕದಲ್ಲಿ ಮಲಗುವನು. ಮುಂದೆ ಸ್ವಲ್ಪ ಹೊತ್ತಿಗೆ ಪಾರು ಮತ್ತೆ ವಾಂತಿ ಎಂದು ಹೇಳಿದಾಗ ವೃಷಭ್ ಪಾರು ಕೈ ಹಿಡಿದು ಬಾತ್ರೂಮ್ಗೆ ಕರೆದೊಯ್ದು ಪಾರು ವಾಂತಿ ಮಾಡಿದ ನಂತರವೇ ತಾನೇ ಮುಖ ತೊಳೆದುಕೊಂಡು ಬರುವನು. ಶಕೆಗೆ ಬೆವತ್ತು ತನ್ನ ಸೀರೆ ಸೆರಗಿನಿಂದ ಗಾಳಿ ಬೀಸಿಕೊಳ್ಳುವಾಗ ವೃಷಭ್ ನಗುತ್ತಾ ಫ್ಯಾನ್ ಹಾಕಿ, 2 ಸಲ ವಾಂತಿ ಮಾಡಿಕೊಂಡು ಎಲ್ಲ ಶಕ್ತಿ ಖಾಲಿಯಾಗಿದೆ. ಇನ್ನೂ ಸೆರಗಿನಿಂದ ಗಾಳಿ ಬೀಸ್ಕೊಳ್ತೀಯ? ಗಾಳಿ ಹತ್ತುತ್ತಾ? ಎ ಸಿನೂ ಬೇಡ ಅಂತೀಯ? ಎ ಸಿಗೆ ಇನ್ನೂ ವಾಂತಿ ಬಂದಾಗೆ ಆಗುತ್ತೆ, ಅದಕ್ಕೆ ಬೇಡ ಅನ್ನೋದು. ತಲೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತೀಯ, ಅದಕ್ಕೆ ಅದೇ ಫೀಲ್ ಬರುತ್ತೆ. ಚೇಂಜ್ ಆಗು, ದೊಡ್ಡ ಶ್ರೀಮಂತ ಮನೆತನದ ಸೊಸೆ ಆಗು. ಮನಸ್ಸಿನಿಂದ ಶ್ರೀಮಂತಿಕೆ ಇರಬೇಕು, ನೋಡುವರಿಗೆ ಮೈ ಮೇಲಿನ ಆಭರಣಗಳಿಂದಲ್ಲ. ಮೊನ್ನೆ ಊರಿಗೆ ಹೋದಾಗ ಅಜ್ಜಿ ಯಾವ ರೀತಿ ಮಾತಾಡಿದ್ಲು ನೋಡಿದ್ರಲ್ಲ, ಹಾಗೇ ಆಗುತ್ತೆ. ಆದರೆ ಜನ ಮಾತಾಡ್ತಾರೆ, ಅವ್ರಿಗೇನು ಗೊತ್ತು, ಬಂಗಾರದ ತಟ್ಟೆ ಊಟ ಮಾಡೋದಕ್ಕೆ ಅಷ್ಟೇ ಬರುತ್ತೆ, ಅದರಲ್ಲಿ ಅಡುಗೆ ಮಾಡೋದಕ್ಕೆ ಬರೋಲ್ಲ ಅಂತ. ತುಂಬ ಜಾನ ಇದೆಯಾ? ಈಗ ಹಾಸ್ಪಿಟಲ್ಗೆ ಹೋಗೋಣ ಬಾ. ಅಯ್ಯೋ ಬೇಡ, ಆ ಟ್ಯಾಬ್ಲೆಟ್ಸ್ ನುಂಗೋದು ಕಷ್ಟ, ಇಷ್ಟ ಆಗೋಲ್ಲ. ನಾನು ಆರಾಮಾಗಿದ್ದೀನಿ, ನೀವು ಹಾಸ್ಪಿಟಲ್ ಸುದ್ದಿ ತೆಗಿಬೇಡಿ. ಬೇರೆ ಡ್ರೆಸ್ ಹಾಕು, ಹೋಗೋಣ. 2 ಸಲ ವಾಮಿಟ್ ಆಗಿದೆ, ಮತ್ತು ನೈಟ್ ತೊಂದರೆ ಆದರೆ. ರೀ, ನೀವು ಇವತ್ತು ನಿಮ್ಮ ಮೊದಲನೇ ಹೆಂಡ್ತಿನ ಮಾತನಾಡಿಸೇ ಇಲ್ಲ. ಹೋಗಿ ಮಾತನಾಡಿಸಿ, ಇಲ್ಲಾಂದರೆ ಕೋಪ ಮಾಡ್ಕೊಳ್ತಾಳೆ. ಯಾರೇ ಅವಳು? ನಿಮ್ಮ ಲ್ಯಾಪ್ಟಾಪ್. ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತೊಮ್ಮೆ ಫ್ರೆಶ್ ಆಗ್ತೀನಿ. ಅಲ್ವೇ, ಹಾಸ್ಪಿಟಲ್ಗೆ ಹೋಗಿ. ಆಗ ಪಾರು ವೃಷಭ್ ಬಾಯಿಗೆ ಕೈ ಇಟ್ಟು, ಪ್ಲೀಸ್ ಬೇಡ, ಹಾಸ್ಪಿಟಲ್ ವಾಸನೆ ಕಷ್ಟ ಆಗುತ್ತೆ, ನಾನು ಫುಲ್ ಆರೋಗ್ಯವಾಗಿದ್ದೀನಿ. ವೃಷಭ್ ಅವಳ ಸೊಂಟ ಬಳಸಿಕೊಂಡು ಅವಳ ಕೈ ತೆಗೆದು, ಕೈ ಇಡಬೇಡ್ವೆ, ಇದರಿಂದ ಒಂದು ಸೀಲ್ ಹಾಕು. ಅಯ್ಯೋ ಚೀಚಿ, ಈಗ ತಾನೇ ವಾಂತಿ ಮಾಡಿ ಬಾಯೆಲ್ಲ ಒಂಥರ ಆಗಿದೆ. ಹಲ್ಲುಜ್ಜಿ ಮುಖ ತೊಳೆದಿದ್ಯಾ, ಮತ್ತೆ ಈ ರೀತಿ ಹೇಳ್ತೀಯಾ? ಈಗ ಬಿಡಿ, ನಾನು ಬೇರೆ ಡ್ರೆಸ್ ಹಾಕಿ ಇನ್ನೊಮ್ಮೆ ಫ್ರೆಶ್ ಆಗ್ತೀನಿ ಎಂದು ಬಾತ್ರೂಮ್ಗೆ ಹೋಗುವಳು. ಹ್ಞೂ ಸರಿ ಎಂದು ವೃಷಭ್ ಕಿಚನ್ಗೆ ಹೋಗಿ ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ಬರುವನು. ಸ್ನಾನನೇ ಮಾಡಿದ್ಯಾ? ಒಂಥರ ಅನ್ನಿಸ್ತಾ ಇತ್ತು, ಅದಕ್ಕೆ. ಯಾವಾಗಲೂ ಸೋಪ್ ವಾಸನೆಯಲ್ಲೇ ಇರು. ನೀನು ಬಂದಮೇಲೆ ನನ್ನ ರೂಮಿಗೆ ರೂಮ್ ಫ್ರೆಶ್ನರ್ ಹಾಕೋದೇ ಬೇಡ. ಬರೀ ಸೋಪ್, ಶಾಂಪೂ ಸ್ಮೆಲ್. ದಿನಕ್ಕೆ 1 ಸೋಪ್ ಖಾಲಿ ಮಾಡ್ತೀಯಾ? ನೀವು ಕಿಸ್ ಕೊಟ್ಟಾಗೊಮ್ಮೆ ಮುಖ ತೊಳಿತೀನಿ, ಅದಕ್ಕೆ ಇನ್ಮೇಲೆ ಕಿಸ್ ಕೊಡಬೇಡಿ. ನಿಮಗೆ ಒರಿಜಿನಲ್ ಕಿಸ್ ಹೇಗಿರುತ್ತೆ ಗೊತ್ತಿಲ್ಲ, ಒಂದು ಸಲ ತೋರಿಸ್ತೀನಿ. ಈಗ ಊಟ ಮಾಡು. ಅದು ಯಾವ ರೀತಿ? ಅವಳ ಕಿವಿ ಹತ್ತಿರ ಬಂದು ಇಂಗ್ಲೀಷ್ ಫಿಲ್ಮಲ್ಲಿ ಇರ್ತದಲ್ಲ ಆ ಥರ. ಆಗ ಪಾರು ತನ್ನ ಬಾಯನ್ನು ಅಂಗೈಯಿಂದ ಮುಚ್ಚಿಕೊಂಡು ವೃಷಭ್ ಮುಖ ನೋಡಿದಾಗ ವೃಷಭ್ ನಗುತ್ತಾ, ಶಾಕ್ ಆಗಬೇಡ, ಊಟ ಮಾಡು. ಈಗಲೇ ಊಟ ಯಾಕೋ ಬೇಡ ಅನಿಸುತ್ತೆ. ಎಷ್ಟಾಗುತ್ತೋ ಅಷ್ಟೇ ಮಾಡು. ವಾಮಿಟ್ ಆಗಿ ಹೊಟ್ಟೆ ಖಾಲಿಯಾಗಿದೆ, ತಗೋ ಊಟ ಮಾಡು, ಅಥವಾ ನಾನೇ ಮಾಡಿಸ್ಲ.
ಅಷ್ಟರಲ್ಲಿ ಅಲ್ಲಿಗೆ ಸೀತಾ ಬಂದು, ಯಾಕೆ ಅವಳಿಗೆ ಕೈಯಲ್ವಾ, ನೀನೇ ಮಾಡಿಸ್ಬೇಕಾ? ಇಲ್ಲ ಸೀತಕ್ಕ, ನಾನೇ ಊಟ ಮಾಡ್ತೀನಿ. ಹಾಗೆ ಹೇಳ್ತಾ ಇದ್ರು, ಕೊಡಿ ತಟ್ಟೆ, ಊಟ ಮಾಡ್ತೀನಿ. ಮತ್ತೆ ಹೊರಗಡೆ ಊಟ ಮಾಡಿ ಬಂದ್ರಿ ಅಂತ ಅಂದರು. ಪಾರುಗೆ ವಮಿಟಾಗಿ ಹೊಟ್ಟೆ ಎಲ್ಲ ಖಾಲಿ ಆಯಿತು. ಅವಳಿಗೆ ರೋಡ್ ಸೈಡ್ ಡಬ್ಬಾ ಅಂಗಡಿಯಲ್ಲಿ ಏನಾದರೂ ಕೊಡಿಸ್ಬೇಕಾಗಿತ್ತು. ನೀನು 5 ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ಯೇನು? ಆಗ ಅಲ್ಲಿಗೆ ಲಕ್ಷ್ಮಿ ಅವರು ಬಂದು, ಸೀತಾ, ನಿನ್ನ ಗಂಡ ಬಂದಿದ್ದಾನೆ, ಹೋಗಿ ವಿಚಾರಿಸು. ಮತ್ತು ನಾಳೆ ಅವನ ಜೊತೆ ಊರಿಗೆ ಹೋಗಿಬಿಡು. ಯಾಕಮ್ಮ, ಬಂದಾಗಿನಿಂದ ಹೋಗು ಅಂತಾನೆ ಇದೆಯಾ? ಲಕ್ಷ್ಮಿ ಮಾತಿನಿಂದ ಪಾರು ಗಾಬರಿಯಾದಾಗ ವೃಷಭ್ ಪಾರು ಮುಖ ನೋಡಿ, ನಾನಿದ್ದೀನಿ, ಯಾಕೆ ಭಯ? ಲಕ್ಷ್ಮಿ, ಪಾರು, ನೀನು ಭಯ ಪಡಬೇಡ. ಮತ್ತು 4 ದಿನ ಅಮ್ಮನ ಮನೆಗೆ ಹೋಗಿ ಬಾ. ವೃಷಭ್, ಪಾರು, ನೀನು ರೆಡಿಯಾಗು, ಮನೆಗೆ ಬಿಟ್ಟು ಬರ್ತೀನಿ. ಸೀತಾ, ಹೀಗ್ಲೇನಾ? ಲಕ್ಷ್ಮಿ, ಹೀಗಲೇ. ಅವರ ಅಮ್ಮನ ಮನೆಗೆ ಹೋಗಿ 4 ದಿನ ಇದ್ದು ಬರಲಿ. ಅವಳಿಗೆ ಆರಾಮವಿಲ್ಲ. ಪಾಪು, ನೀನು ಹೋಗಿ ಬಿಟ್ಟು ಬಾ, ಅಥವಾ ಅವರು ಇರು ಅಂದರೆ ಇವತ್ತಿದ್ದು ನಾಳೆ ಬಾ. ಋಷಭ್, ಸರಿ ಅಮ್ಮ. ಪಾರು, ಬೇಗ ಊಟ ಮಾಡು. ಪಾರುಗೆ ಏನೊಂದು ತಿಳಿಯದೆ ಊಟ ಮಾಡಿ ತವರು ಮನೆಗೆ ಹೋಗಲು ತಯಾರಾಗುವಳು. ನಕ್ಷತ್ರ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಒಬ್ಬ ಮನುಷ್ಯ ಭೇಟಿಯಾಗಿ, ಏನೇ ನಿನ್ನ ಗಂಡನಿಗೆ ನೀ ಏನೋ 2ನೇಯವಳಂತೆ? ನಕ್ಷತ್ರ ಕೋಪದಿಂದ ನೋಡಿದಾಗ, ನನಗೂ ಒಂದಿನ ಕಂಪೆನಿ ಕೊಡ್ತೀಯಾ? ಆಗ ಅಲ್ಲಿಂದ ನಕ್ಷತ್ರ ಮುಂದೆ ಹೊರಟಾಗ ಅವಳ ಮುಂದೆ ಬಂದು ನಿಂತು, ಓಹೋ, ಅವನಿಗಿರುವಷ್ಟು ಕೆಪ್ಯಾಸಿಟಿ ನನಗೆ ಇಲ್ಲ ಅಂತಾನ? ಇಬ್ಬರನ್ನು ಹೇಗೆ ಮೇಂಟೈನ್ ಮಾಡ್ತಾನೆ? ತಿಂಗಳಿಗೆ 15 ದಿನ ಹಂಚಿಕೊಂಡಿದ್ದೀರಾ ಇಬ್ಬರು ಹೆಂಡತಿಯರು. ನಕ್ಷತ್ರ ಹಿಂದೆ ಸರಿದು ವಾಪಸ್ ಕಣ್ಣೀರು ಹಾಕುತ್ತಾ ಮನೆಗೆ ಬಂದಾಗ ಜೀವನ್ ಅವಳ ಮುಖ ನೋಡಿ, ಯಾಕೆ, ಏನಾಯಿತು, ಅಳ್ತಿದ್ಯಾ? ರೀ, ಸೀತಕ್ಕನಿಗೆ ವಿಷಯ ತಿಳಿಸಿ. ಇಬ್ಬರು ಅಲ್ಲೇ ಅದೇ ಮನೆಯಲ್ಲಿ ಇರ್ತೀವಿ. ಊರಿನ ಜನ ತುಂಬ ಮಾತಾಡ್ತಾರೆ. ಅಕ್ಕ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲಿಕ್ಕೆ ಸಿದ್ಧ. ಆದರೆ ಇಲ್ಲಿ ಮಾತ್ರ ಇರೋದು ಕಷ್ಟ ಆಗ್ತಿದೆ. ಯಾರು ಏನಂದ್ರು? ಮಾರ್ಕೆಟ್ನಲ್ಲಿ ಒಬ್ಬ ಭೇಟಿಯಾಗಿ, ನನಗೂ ಒಂದಿನ ಕಂಪೆನಿ ಕೊಡು ಅಂತಿದ್ದಾನೆ. ಪ್ಲೀಸ್ ರೀ, ಇನ್ನು ಎಷ್ಟು ದಿನ ಸೀತಕ್ಕನಿಂದ ಮುಚ್ಚಿಡೋದು? ಬೇರೆ ಯಾರಿಂದನೂ ಗೊತ್ತಾಗುವ ಮುಂಚೆ ನೀವೇ ತಿಳಿಸಿ. ಆಗ ಜೀವನ್ಗೆ ತಾನು ಗೀತಾ, ಪಾರುಗೆ ಇದೇ ರೀತಿ ತೊಂದರೆ ಕೊಟ್ಟಿದ್ದಲ್ವಾ? ಆದರೆ ಈಗ ನನ್ನ ಹೆಂಡತಿಗೆ, ನಾನು ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳು ನೋವು ಅನುಭವಿಸ್ತಾರೆ. ಇಲ್ಲ, ಇನ್ನು ಮುಂದೆ ಬದಲಾಗಬೇಕು. ಹೀಗೆ ಇದ್ದರೆ ಒಳ್ಳೆಯದಲ್ಲ ಎಂದು ಯೋಚಿಸಿ, ಆಯಿತು, ಇವತ್ತೇ ಮಾತಾಡ್ತೀನಿ ಎಂದು ಹೇಳುವನು. ವೃಷಭ್ ಶಾಂತಪ್ಪ ಅವರಿಗೆ ಫೋನ್ ಮಾಡಿ ಬರ್ತೇವೆಂದು ತಿಳಿಸಿದಾಗ ಖುಷಿಪಟ್ಟು ಪಾರು, ವೃಷಭ್ ದಾರಿ ಕಾಯುವರು. ಪಾರು ರೆಡಿಯಾಗಿ ವೃಷಭ್ ಮುಖ ನೋಡಿದಾಗ, ಯಾಕೆ, ಹೋಗೋದು ಬೇಡವಾ? ಅದು ಆಗಲ್ಲ. ದಿಢೀರಂತ ಹೋದರೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ಏನು ಹೇಳೋದು? ಮತ್ತು ಇಲ್ಲಿ ಗೀತಾ ವಿಷಯ, ನಾನು ನಾಳೆ ವಾಪಸ್ ಬರ್ತೀನಿ. ಮತ್ತು ರಘು ಜೊತೆ ಮಾತಾಡಿ ಎಲ್ಲ ಬಗೆಹರಿಸ್ತೀನಿ. ಮಾವನಿಗೆ ಫೋನ್ ಮಾಡಿ ಹೇಳಿದ್ದೀನಿ ನಾವು ಬರ್ತಿದ್ದೀವಿ ಅಂತ. ಆಗ ಪಾರ್ವತಿ ಖುಷಿಯಿಂದ ವೃಷಭ್ ಕೈ ಹಿಡಿದು, ಹೌದಾ, ಆಗಲೇ ಹೇಳಿದ್ದೀರಾ? ಹಾಗಾದರೆ ಸರಿ, ಬನ್ನಿ, ಬೇಗ ಹೋಗೋಣ, ನಮ್ಮ ಪಪ್ಪ ಕಾಯ್ತಿರ್ತಾರೆ ಎಂದು ಮುಂದೆ ಹೋಗುವಾಗ ವೃಷಭ್ ಅವಳ ಕೈ ಹಿಡಿದು ನಿಲ್ಲುವನು. ಪಾರು ತಿರುಗಿ ನೋಡಿ, ಯಾಕೆ, ಬನ್ನಿ ಬೇಗ. ವೃಷಭ್ ಜೋರಾಗಿ ಪಾರು ಕೈ ಎಳೆದಾಗ ಸೀದಾ ವೃಷಭ್ ಎದೆ ಮೇಲೆ ಬಿದ್ದಾಗ ಅವಳನ್ನು 2 ಕೈಯಿಂದ ಬಂಧಿಸಿ, ತವರು ಮನೆ ಅಂದ ತಕ್ಷಣ ಮುಖದಲ್ಲಿ ಎಷ್ಟೊಂದು ಕಲೆ ಬಂತು. ಅಷ್ಟೊಂದು ಖುಷಿನಾ? ಹ್ಞೂ, ಮತ್ತೆ ನಾನು ಪಪ್ಪ ಅಮ್ಮನ ಜೊತೆ ಊಟ ಮಾಡಿ ಎಷ್ಟು ದಿನ ಆಯಿತು. ನಮ್ಮ ಪಪ್ಪನ ತುತ್ತು ಮಿಸ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಬೇಗ. ನನಗೆ ಏನು ಕೊಡ್ತೀಯಾ? ಏನಿಲ್ಲ. ಸರಿ, ಏನು ಕೊಡಬೇಡ. ನಾನಾದರೂ ಕೊಡ್ತೀನಿ, ಅದನ್ನಾದರೂ ತಗೋ. ಇಲ್ಲ, ಬೇಡ ಅನಿಸುತ್ತೆ. ಯಾಕೆ? ನಿನ್ನೆ ಗೀತಾ ಮಾತನಾಡಿದಾಗಿನಿಂದ ಸ್ವಲ್ಪ ಬೇರೆ ಥರ ಇದೆಯಾ? ಮನಸ್ಸಿಗೆ ನೋವಾಗ್ತಾ ಇದೆಯಾ? ಅಥವಾ ಮತ್ತೆ ಮಾಲ ಫೋನ್ ಮಾಡಿದ್ರಾ? ಹಾಗೇನಿಲ್ಲ, ನನಗೆ ಹೇಳಬೇಕನ್ನಿಸ್ದಾಗ ಹೇಳ್ತೀನಿ. ಹ್ಞೂ ಸರಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಇಬ್ಬರು ಹೊರಗಡೆ ಬಂದಾಗ ಜೀವನ್ ಎದುರಿಗೆ ಬಂದಾಗ ಪಾರು ವೃಷಭ್ ಕೈ ಗಟ್ಟಿಯಾಗಿ ಹಿಡಿದು ನಿಲ್ಲುವಳು. ಅಲ್ಲಿಗೆ ವೆಂಕಟೇಶ್ ಅವರು ಬಂದಿದ್ದಾನೆ ನೋಡಿ. ಅಪ್ಪ, ನಾವು ಮಾವನ ಮನೆಗೆ ಹೋಗಿ ಬರ್ತೀವಿ. ಹ್ಞೂ ಸರಿ. ಪಾರು ಆರೋಗ್ಯ ಚೆನ್ನಾಗಿದೆಯಾ? ಏನೂ ಪ್ರಾಬ್ಲಮ್ ಆಗಿದೆ ಅಂದರು? ಏನಿಲ್ಲ ಮಾವ, ವಾಂತಿ ಆಯಿತು, ಈಗ ಆರಾಮವಿದ್ದೀನಿ. ಜೀವನ್, ಹಾಗಾದರೆ ವಿಶೇಷ ಸುದ್ದಿನ? ಆಗಲೇ ಎಲ್ಲ ಮರೆತಿದ್ಯಾ? ಗ್ರೇಟ್ ಬಿಡು, ಎಲ್ಲ ಸುಖ ಇದೆ, ಇನ್ನೇನು ಬೇಕೋ? ವೃಷಭ್ ಕೈ ಬಿಟ್ಟು ಕಣ್ಣೀರು ಹಾಕುತ್ತಾ ಬಾಗಿಲಿಗೆ ಹೋಗೋಳು. ವೃಷಭ್ ಕೋಪದಲ್ಲಿ ಜೀವನ್ ಮುಖ ನೋಡಿದಾಗ ವೆಂಕಟೇಶ್ ಅವರು, ಜೀವನ್, ನೀವು ಸೀತಾ ಭೇಟಿಯಾಗಿ ಮತ್ತು ಅವಳನ್ನು ನನ್ನ ಹತ್ತಿರ ಕಳಿಸಿ, ಸ್ವಲ್ಪ ಮಾತನಾಡೋದಿದೆ. ಜೀವನ್ ವೆಂಕಟೇಶ್ ಅವರ ಮುಖ ನೋಡುವಾಗ ವೃಷಭ್, ಅಪ್ಪ, ನಾನಿನ್ನು ಬರ್ತೀನಿ, ಮತ್ತೆ ನಾನೆಲ್ಲ ಬಗೆಹರಿಸ್ತೀನಿ, ಸೀತಾ ಜೊತೆ ಮಾತನಾಡ್ತೀನಿ, ನೀನು ಹೋಗಿ ಬಾ. ಸರಿಯಪ್ಪ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ಮತ್ತು ಗೀತಾ ವಿಷಯ ನೀನು ನಾಳೆ ಬಾ, ಅದನ್ನು ಬಗೆಹರಿಸೋಣ. ಈಗ ಪಾರು ಹೊರಗೆ ಕಾಯಿಸಿದ್ದಾಳೆ, ಹುಷಾರಾಗಿ ಹೋಗಿ ಬನ್ನಿ. ಅಷ್ಟರಲ್ಲಿ ಅಲ್ಲಿಗೆ ಗೀತಾ ಬಂದು, ಅಣ್ಣ ಅದು.
ವೆಂಕಟೇಶ್ ವೃಷಭ್ಗೆ ಸನ್ನೆ ಮಾಡಿ ಕಳಿಸಿ ಗೀತಾ ಮುಖ ನೋಡಿ ಏನು ಮಾತನಾಡಬೇಕಾಗಿತ್ತು ಅಣ್ಣನ ಜೊತೆ. ಏನಿಲ್ಲ ಅಪ್ಪ, ಅವನು ಪಾರುಗೆ ಆರಾಮವಿಲ್ಲ ಅಂತ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾನೆ. ನೀನು ಒಳಗೆ ನಡಿ. ಯಾಕೆ ಜೀವನ ಅಷ್ಟೊಂದು ಶಾಕ್ ಆಗಿದೆಯಾ? ಒಳಗೆ ನಿಮ್ಮ ಹೆಂಡತಿ ಕಳಿಸಿ ನನ್ನ ರೂಮ್ಗೆ ನಾನು ಮಾತಾಡಬೇಕು. ಅದು ಮಾವ, ಅವಳನ್ನು ನನ್ನ ರೂಮಿಗೆ ಕಳಿಸುವಷ್ಟೇ. ವೃಷಭ್ ಶಾಂತಪ್ಪ ಅವರ ಮನೆಗೆ ಬರುವಾಗ ದಾರಿಯಲ್ಲಿ ಸ್ವೀಟ್ಸ್ ಹಣ್ಣುಗಳನ್ನು ಖರೀದಿಸಿ ಮನೆಗೆ ಬರುವರು. ಸುಶೀಲಾ ಶಾಂತಪ್ಪ ಅವರ ಮಗಳು ಹಳಿಯ ಮನೆಗೆ ಬರುವರೆಂದು ಖುಷಿಯಾಗಿ ಎಲ್ಲ ಥರದ ಅಡುಗೆ ಮಾಡುವಾಗ ವೃಷಭ್ ಕಾರ್ ಸದ್ದಿಗೆ ಶಾಂತಪ್ಪ ಅವರು ಹೊರ ಬಂದು ಇಬ್ಬರನ್ನು ಒಳಗೆ ಕರೆದು ಫ್ರೆಶ್ ಆಗಲು ಹೇಳಿ ಸ್ವಲ್ಪ ಕಾಫಿ ಮಾಡಿಕೊಟ್ಟು ಮಾತನಾಡುತ್ತಾ ಕೂಡುವರು. ನಂತರ ಶಾಂತಪ್ಪ ಅವರು ಮಾತಾಡಿ, ಪಾರು, ವೃಷಭ್ಗೆ ನಿನ್ನ ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಕ್ಕೆ ಹೇಳು. ಇನ್ನೊಂದು 1/4 ಗಂಟೆಯಲ್ಲಿ ಅಡುಗೆ ರೆಡಿಯಾಗುತ್ತೆ. ನೀನು ಸ್ವಲ್ಪ ನಿಮ್ಮ ಅಮ್ಮನಿಗೆ ಹೆಲ್ಪ್ ಮಾಡು. ಸಾರಿ ಪಪ್ಪ ರೀ, ನೀವು ಬನ್ನಿ ಎಂದಾಗ ವೃಷಭ್ ಮೊದಲನೇ ಸಲ ಪಾರು ರೂಮ್ಗೆ ಹೋದಾಗ ಸುತ್ತಲೂ ರೂಮ್ ನೋಡುತ್ತಾ ನಿಲ್ಲುವನು. ಅದು ನಿಮ್ಮ ರೂಮ್ನಷ್ಟು ದೊಡ್ಡದಿಲ್ಲ, ಅಡ್ಜಸ್ಟ್ ಮಾಡಿಕೊಳ್ಳಿ. ಆದರೆ ನಿಮ್ಮೆಲ್ಲರ ಮನಸ್ಸು ದೊಡ್ಡದು, ಅಷ್ಟು ಸಾಕು. ಆದರೂ ಚೆನ್ನಾಗಿದೆ. ಮತ್ತು ನಿನ್ನ ಭರತನಾಟ್ಯ ಫೋಟೋ ತೋರಿಸು, ನಾನು ನೋಡಬೇಕು ಪ್ಲೀಸ್ ಕಣೆ. ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ ಅದಕ್ಕೆ. ಅದು ನಿಮಗೆ ನಿಜವಾಗ್ಲೂ ಕೋಪ ಬರೋಲ್ಲ ತಾನೆ? ಇಲ್ವೇ, ಯಾಕೆ ಕೋಪ ಮಾಡಿಕೊಳ್ಳೋದು? ನನಗೆ ನಿಜವಾಗ್ಲೂ ಖುಷಿ ಇದೆ. ಸರಿ ಎಂದು ಇಷ್ಟು ಫೋಟೋ ಕೊಟ್ಟು ತಾಯಿ ಮೊಬೈಲ್ನಲ್ಲಿ ಇರುವ ಡ್ಯಾನ್ಸ್ ವಿಡಿಯೋ ಕೊಟ್ಟು ಸುಶೀಲಾ ಅವರಿಗೆ ಸಹಾಯ ಮಾಡಲು ಬರುವರು. ಅಮ್ಮ, ಪಪ್ಪ ಇಲ್ಲಿ, ಅವರು ಫ್ರೆಂಡ್ ಮನೆಗೆ ಹೋದರು. ಅದು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಫೋನ್ ಮಾಡಿದರು, ಅದಕ್ಕೆ ಹೋಗಲೇಬೇಕಾಯ್ತು. ಸರಿ, ಏನೇನು ಅಡುಗೆ ಇಷ್ಟೊಂದು ಥರ ಮಾಡಿದ್ಯಾ? ವೃಷಭ್ ಮೊನ್ನೆ ಊರಿಗೆ ಹೋದಾಗ ಅಲ್ಲಿ ಅಡುಗೆ ಇಷ್ಟಪಟ್ಟು ಊಟ ಮಾಡಿದ್ರಲ್ಲ, ಅದಕ್ಕೆ ಅದೇ ಥರ ಮಾಡಿದೆ. ನಿನ್ನ ಮುಖ ಎಲ್ಲ ಹಿಡಿದು ಬಿಟ್ಟಿದೆ, ಯಾಕೆ? ಅಮ್ಮ, ಇವತ್ತು ಹೊರಗಡೆ ಊಟ ಮಾಡಿದೆ. ಅದು ಪೂರಿ ತಿಂದು ತೊಂದರೆ ಆಗಿ ವಾಂತಿ ಆಯಿತು. ಈಗ ಸ್ವಲ್ಪ ಆರಾಮ ಎನಿಸ್ತು. ಮತ್ತು ಇವತ್ತು ಬಂದ ಹುಡುಗ ಹೇಗಿದ್ದ? ಅಯ್ಯೋ ಅಮ್ಮ, ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಒಬ್ಬ ನನಗೆ ಕಾಡಿಸಿದ ಅಂತ ನವೀನ್ ರಘು ಹೊಡೆದಿದ್ರಲ್ಲ, ಅವನೇ ಅಂತೆ. ರಘು ಹೇಳಿದ, ಆದರೆ ಈಗ ತುಂಬ ಒಳ್ಳೆಯವನಂತೆ. ಸ್ವಂತ ಆಫೀಸ್ ಇದೆ ಅಂತೆ, CA ಮಾಡಿದ್ದಾನೆ. ಅಮ್ಮ, ಅವರು ನಾನು ವೃಷಭ್ ಜೊತೆ ಮದುವೆ ಆಗಿದ್ದಕ್ಕೆ ಕ್ಯಾನ್ಸಲ್ ಮಾಡಿದರು. ಆದರೆ ಅತ್ತೆಗೆ ಆ ಹುಡುಗ ತುಂಬ ಇಷ್ಟವಾಗಿದ್ದ. ಅನೆ ಬರಹ ಇದ್ದರೆ ತಾನೇ ಹೊಂದಾಗ್ತಾರೆ. ರಘು ಮಾತನಾಡ್ತೀನಿ ಅಂತ ಹೇಳಿದ್ದಾನೆ. ಆಮೇಲೆ ಆದರೂ ಪ್ರಾಬ್ಲಮ್ ಆಗ್ತೇನೋ ಅಂತ ಭಯ. ಅವರಿಬ್ಬರು ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್, ಉಳಿದವರ ವಿಷಯ ಯಾಕೆ? ಒಟ್ಟಿನಲ್ಲಿ ಗೀತಾ ಒಳ್ಳೆ ಮನೆಗೆ ಸೇರಬೇಕು. ನನ್ನಿಂದ ಅವಳ ಜೀವನಕ್ಕೆ ತೊಂದರೆ ಆಗಬಾರ್ದು. ಏನೂ ಆಗೋಲ್ಲ. ವೃಷಭ್ ಏನು ಮಾಡ್ತಿದ್ದಾರೆ? ಅವರು ನನ್ನ ಭರತನಾಟ್ಯ ಫೋಟೋ ನೋಡ್ತಿದ್ದಾರೆ. ಆಗ ಸುಶೀಲಾ ಅವರು ಗಾಬರಿ ಆದಾಗ, ಅಮ್ಮ, ಅತ್ತೆ ಏನೋ ಭರತನಾಟ್ಯ ಡ್ಯಾನ್ಸರ್ ಅಂತೆ. ನನ್ನ ಡ್ಯಾನ್ಸ್ ವಿಷಯದಲ್ಲಿ ವಿಡಿಯೋದಲ್ಲಿ ಎಲ್ಲರೂ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಇವರಿಗೆ ನಾನು ಡ್ಯಾನ್ಸರ್ ಅಂದಿದ್ದಕ್ಕೆ ತುಂಬ ಖುಷಿಯಾಗಿದೆ. ನಾನೇ ನೀವು ಬೈತೀರಾ ಅಂದಿದ್ದಕ್ಕೆ. ಕಲೆ ಎಲ್ಲರಿಗೂ ಒಲಿಯುವುದಿಲ್ಲ. ನೀನು ಡ್ಯಾನ್ಸ್ ಮಾಡೋದು ನನಗೆ ತುಂಬ ಖುಷಿ ಅಂದರು. ಹೌದಾ? ಹಾಗಾದರೆ ಪರವಾಗಿಲ್ಲ ಬಿಡು. ಈಗ ನಿಮ್ಮ ತಂದೆಗೆ ಫೋನ್ ಮಾಡು, ಎಲ್ಲರೂ ಸೇರಿ ಊಟ ಮಾಡೋಣ. ನಂತರ ಪಾರು ಶಾಂತಪ್ಪ ಅವ್ರಿಗೆ ಫೋನ್ ಮಾಡಿ ವೃಷಭ್ ಹತ್ತಿರ ಹೋಗಿ, ರೀ, ಊಟಕ್ಕೆ ಬನ್ನಿ. ಪಾರು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನಿಜವಾಗ್ಲೂ ಖುಷಿಯಾಗುತ್ತೆ. ಇದರಲ್ಲಿ ಒಂದು ಫೋಟೋ ದೊಡ್ಡ ಸೈಜ್ ಮಾಡಿ ನಮ್ಮ ರೂಮಲ್ಲಿ ಹಾಕೋಣ. ಪಾರು ಮೊಗಲ್ನಗೆಯಿಂದ ಸರಿ ಎಂದು ಹೇಳುವಳು. ಯಾವುದು ನೀನೇ ಚಾಯ್ಸ್ ಮಾಡು. ಬೇಡ, ನೀವೇ ಯಾವುದಾದ್ರೂ ಮಾಡಿ, ನನಗೆ ಎಲ್ಲವೂ ಇಷ್ಟನೇ. ಹಾಗಾದರೆ ಈ ಹಳದಿ ಕೆಂಪು ಮಿಶ್ರಿತ ಬಣ್ಣದ ಡ್ರೆಸ್ ಇದೆಯಲ್ಲ, ಈ ಫೋಟೋ ಚೆನ್ನಾಗಿದೆ, ಅದನ್ನೇ ಹಾಕೋಣ. ಆಗ ಪಾರು ಸುಮ್ಮನೆ ನಿಂತಾಗ, ಯಾಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಅದೇ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗುವಾಗ ಸಂಚಿತ್ ಬೈದದು. ಆದರೆ ಅದೇ ನಿಮಗೆ ಇಷ್ಟ ಆಯಿತು. ಹಳೇದೆಲ್ಲ ಹೋಗಲಿ ಬಿಡು. ಈ ಫೋಟೋ ಎನ್ಲಾರ್ಜ್ ಮಾಡಿಸಿದ್ರೆ ನಿಮಗೆ ಬೇಸರ ಇಲ್ಲ ತಾನೆ? ಆಗೇನೂ ಇಲ್ಲ. ಅವಾಗ ಬೇಡ ಅಂದು ಈಗ ನೀವೇ ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ನನಗೆ ಯಾವಾಗ ನೀನು ಡ್ಯಾನ್ಸ್ ತೋರಿಸ್ತೀಯಾ? ಪ್ಲೀಸ್, ಒಂದೇ ಸಲ ತೋರಿಸ್ತೀನಿ, ಆದರೆ ಮನೆಯಲ್ಲೇ ಮಾಡ್ತೀನಿ, ನಿಮ್ಮ ಮುಂದೆ ಅಷ್ಟೇ. ಎಲ್ಲೋ ಹೊರಗಡೆ ಮಾಡೋದಕ್ಕೆ ಮನಸ್ಸಿಲ್ಲ. ಯಾಕೆ ಅಂತ ಕೇಳ್ತಿರಲ್ಲ. ಮತ್ತು ಈ ವಿಷಯಕ್ಕೂ ಜನರ ಹತ್ತಿರ ಮಾತು ಕೇಳಬೇಕಾ? ಸಾರಿ, ಇದೊಂದು ತಲೆಯಲ್ಲಿ ಉಳಿತಾ ಇಲ್ಲ, ತಪ್ಪಾಯಿತು. ಈಗ ಹೋಗಲಿ ಬಿಡಿ, ಫ್ರೆಶ್ ಆಗಿ ಊಟ ಮಾಡೋಣ. ನಮ್ಮನೇಲಿ ಹೀಗೆ ಊಟ ಮಾಡಬೇಕಂತ ತುಂಬ ಆಸೆ ಇತ್ತು, ಅದು ಈಗ ನೆರವೇರ್ತಿದೆ. ಬೇಗ ಬನ್ನಿ. ಬಂದೆ. ನಂತರ ಎಲ್ಲರೂ ಹಾಲ್ನಲ್ಲಿ ಕೆಳಗೆ ಕುಳಿತು ಊಟ ಮಾಡುವರು. ಶಾಂತಪ್ಪ ಅವರು ಪಾರುಗೆ ಊಟ ಮಾಡಿಸುವಾಗ, ರೀ, ಇನ್ನೂ ಚಿಕ್ಕವಳ, ಗಂಡನ ಮನೆಯಿಂದ ಬಂದಿದ್ದಾಳೆ, ಬರಲಿ ಬಿಡು. ನನ್ನ ಮಗಳು ಯಾವತ್ತಿದ್ರೂ ನನಗೆ ಚಿಕ್ಕವಳೆ. ನಿಮಗೆ ಯಾಕಮ್ಮ ಬೇಜಾರು? ನನಗೆ ನಮ್ಮ ಪಪ್ಪ ಊಟ ಮಾಡಿಸಿದ್ರೆ ನಿನ್ನ ಮಗ ಬರ್ತಿದ್ದಾನ? ಆಗ ವೃಷಭ್ ಗಾಬರಿ ಆದಾಗ ಶಾಂತಪ್ಪ ಅವರು, ವೃಷಭ್, ನೀವು ಗಾಬರಿ ಆಗಬೇಡಿ. ಅವರ ಅಮ್ಮನಿಗೆ ಪಾರು ಯಾವಾಗಲೂ ಕಾಡಿಸ್ತಾಳೆ. ಅಳಿಯನ ಮುಂದೆ ಈ ರೀತಿ ಮಾತಾಡಬಾರ್ದು. ಯಾಕಮ್ಮ, ನಾಚಿಕೆ ಆಗುತ್ತಾ? ಈಗ ನೀನು 2 ತುತ್ತು ಊಟ ಮಾಡಿಸು. ಸರಿ. ಅಲ್ಲೇ ಗಂಡನ ಮನೆಯಲ್ಲಿ ಯಾರು ಊಟ ಮಾಡಿಸ್ತಾರೆ? ಯಾರೂ ಇಲ್ಲಮ್ಮ.
ಸ್ಟಾರ್ಟ್ ಅಂತೂ ನೀನು ಬೈದು ಕಳಿಸಿದಾಗ ಬರೀ ಪಪ್ಪ ಊಟ ಮಾಡಿಸೋದೇ ನೆನಪಾಗ್ತಿತ್ತು. ಆದರೆ ಏನು ಮಾಡೋದು, ಎಲ್ಲ ನಿನ್ನಿಂದ. ಆದರೆ ಏನು ಕಳ್ಕೊಂಡೆ, ಒಳ್ಳೇದೇ ಆಯ್ತಲ್ವಾ. ನೀನು ಋಷಭ್ ಜೊತೆ ಹೊಂದಿಕೊಂಡು ಹೋಗಬೇಕು ಅಂತ ಬೈದು ಕಳಿಸಿದೆ, ಸಾರಿ ಕಣೆ. ಶಾಂತಪ್ಪ: ಅವತ್ತು ನೀನು ಇಲ್ಲಿಂದ ಹೋದ್ಮೇಲೆ ತುಂಬ ಹತ್ತಿದಾಳೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಪಪ್ಪ ಸ್ಟಾರ್ಟ್ನಲ್ಲಿ ಇವರ ಮೇಲೆ ತುಂಬ ಕೋಪ ಮಾಡ್ಕೊಳ್ತಿದ್ದೆ. ಆದರೂ ಇವರಿಗೆ ತುಂಬ ಸಹನೆ. ಎಷ್ಟೊಂದು ಬೈದರು, ನನ್ನ ಹತ್ತಿರ ಬರಬೇಡ, ಮಾತನಾಡಿಸ್ಬೇಡ ಅಂತ ಹೇಳಿದರು. ಎಲ್ಲದಕ್ಕೂ ಹ್ಞೂ ಅಂತಿದ್ರು. ಆದರೂ ಮತ್ತು ಮಾತನಾಡಿಸ್ತಿದ್ರು. ನಾನು ಅನಿವಾರ್ಯವಾಗಿ ಮಾತನಾಡಿಸ್ತಿದ್ದೆ. ಮಾವನವರ ಕೈಕಾಲು ಸುಧಾರಿಸಿದೆಯಾ? ಹ್ಞೂ ಪಪ್ಪ, ಈಗ ಸ್ಲೋ ಆಗಿ ಅಡ್ಡಾಡ್ತಾರೆ. ಅತ್ತೆ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಹೌದು ಮಾವ, ಇವಳಿಂದ ನಾನು ಆರಾಮವಾದೆ ಅಂತ ಇವಳ ಮೇಲೆ ತುಂಬ ಪ್ರೀತಿ. ನೀನು ತುಂಬ ಒಳ್ಳೆ ಗುಣ ಕಳಿಸಿದ್ದೀರಾ ಮಗಳಿಗೆ ಅಂತ ನಿಮ್ಮನ್ನು ಹೊಗಳ್ತಾರೆ. ಆದರೂ ನಿಮ್ಮನೇಲಿ ಧೈರ್ಯ ಮಾಡಿ ಇವಳನ್ನು ಸೊಸೆ ಮಾಡಿಸಿಕೊಂಡಿದ್ದೆ ನಮಗೆ ಖುಷಿ. ಅದೇ ನಿಮ್ಮೆಲ್ಲರ ದೊಡ್ಡ ಗುಣ. ನಿಮ್ಮ ಥರ ಉದಾರ ಗುಣ ಇರೋಲ್ಲ. ಪಪ್ಪ, ಇವತ್ತು ನನ್ನಿಂದ ಗೀತಾ ಸಂಬಂಧ ಕ್ಯಾನ್ಸಲ್ ಆಯಿತು. ಋಷಭ್: ಕ್ಯಾನ್ಸಲ್ ಆಗಲ್ಲ. ಯಾರಾದರೂ ತಿಳಿಸಿ ಹೇಳಬೇಕು, ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿನ್ನಿಂದ ಆಯಿತು ಅನ್ಬೇಡ. ಸುಶೀಲ: ಹೌದು ಪಾರು, ಇವತ್ತೇ ಎಲ್ಲ ಆಗಬೇಕು ಅಂದರೆ. ಋಷಭ್: ರಘು ಹೆಲ್ಪ್ ಮಾಡ್ತೀನಿ ಅಂದಿದ್ದಾನೆ, ನೋಡೋಣ. ಸರಿ ಪಪ್ಪ, ನನಗೆ ಕಿತ್ತಾಳೆ ಹಣ್ಣು ಸುಳಿದು ಕೊಡಿ. ಸುಶೀಲ: ಲೇ, ಇನ್ನು ಅವರೇ ಸುಳಿದು ತಿನ್ನಿಸ್ಬೇಕಾ ಅಂತೆಲ್ಲ, ನೀನೇ ತಿನ್ನು. ಅಯ್ಯೋ, ಅದರ ಬೀಜ ತೆಗೆಯೋಕ್ಕೆ ಬೇಜಾರು. ನೀನು ಸುಮ್ಮನೆ ಇರು. ಅವರೆಲ್ಲ ಬೀಜ ತೆಗೆದುಕೊಡ್ತಾರೆ, ನಾನು ತಿಂತೀನಿ. ಬಾಯಲ್ಲಿನ್ನೂ ಇಡ್ತಾರೆ. ಋಷಭ್: ತಿನ್ನೋ ವಿಷಯದಲ್ಲಿ ತುಂಬ ಬೇಸರ ಪಡ್ತಾಳೆ. ಊಟ ಮಾಡೋದಕ್ಕೂ ಸಾಫ್ಟ್ವೇರ್ ಇಲ್ವಾ ಅಂತ ಕೇಳ್ತಾಳೆ. ನಮ್ಮನೇಲಿ ಯಾವಾಗಲೂ ನಮ್ಮ ಪಪ್ಪ ತಿನ್ನಿಸ್ತಾರೆ. ಹಣ್ಣುಗಳನ್ನಂತೂ ನಮ್ಮ ಪಪ್ಪನೇ ಸುಳಿದು ಕೊಡಬೇಕು, ಅವರೇ ತಿನ್ನಿಸ್ಬೇಕು, ಅದೇ ರೂಢಿ. ಅದಕ್ಕೆ ಮನೆಯಲ್ಲಿ ಒಂದಿನ ಹಣ್ಣು ತಿಂದಿಲ್ಲ. ನಿಮ್ಮನೇಲಿ ಯಾರು ಸುಳಿದು ಕೊಡಬೇಕು, ಅದಕ್ಕೆ ತಿಂತಿದ್ದಿಲ್ಲ. ಆಯ್ತು, ಇನ್ನು ಮುಂದೆ ನಾನೇ ಸುಳಿದು ಕೊಡ್ತೀನಿ. ಆವಾಗಲಾದರೂ ತಿಂತೀಯಾ? ಖಂಡಿತ ತಿಂತೀನಿ. ಶಾಂತಪ್ಪ: ಈಗ ಸಾಕು, ಮಲಗು. ನಾಳೆ ಬೆಳಿಗ್ಗೆ ಅರುಣ್ ಮನೆಗೆ ಹೋಗು. ಮಕ್ಕಳಿಗೆ ಕೋಪ ಬಂದಿದೆ. ಹ್ಞೂ ಪಾಪ, ಗುಡ್ ನೈಟ್. ಪಾರು ರೂಮಿಗೆ ಬಂದು ಮಲಗುವಾಗ ನಂತರ ಋಷಭ್ ಬಂದು ಡೋರ್ ಹಾಕಿದಾಗ ತಿರುಗಿ ಋಷಭ್ ಮುಖ ನೋಡಿದಾಗ ಫಸ್ಟ್ ಟೈಮ್ ಸಂಚಿತ್ ಬಂದಿದ್ದು ನೆನಪಾಗಿ ಮುಖ ಡಲ್ಲಾದಾಗ ಋಷಭ್ಗೆ ಗೊತ್ತಾಗಿ ಪಕ್ಕದಲ್ಲೇ ಮಲಗಿ, ಅವನು ನಾನೇ ಕಣೆ, ಆದರೆ ಪೊಲೀಸಲ್ಲ ಅಷ್ಟೇ. ಸರಿ ಎಂದು ಅವನ ಎದೆ ಮೇಲೆ ತಲೆ ಇಟ್ಟು ಮಲಗುವಳು. ಋಷಭ್ನ ಬಳಸಿಕೊಂಡು ಮಲಗುವನು. ಋಷಭ್ ಸುಮ್ಮನೆ ಇರುವುದನ್ನು ಗಮನಿಸಿ, ಯಾಕೆ ಸುಮ್ಮನೆ ಇದ್ದೀರಾ? ಋಷಭ್ ಮಾತನಾಡದಿದ್ದಾಗ ಪಾರು ತಲೆ ಎತ್ತಿ ಋಷಭ್ನ ಮುಖ ನೋಡಿ, ರೀ, ಏನು ಯೋಚನೆ ಮಾಡ್ತಿದ್ದೀರಾ? ರೂಮ್ ಕಂಫರ್ಟ್ ಆಗ್ತಾ ಇಲ್ವಾ? ಮನೆ ಚಿಕ್ಕದಾಯ್ತಾ ಅಥವಾ ಊಟ ಸರಿ ಇಲ್ವಾ? ಗೀತಾ ಬಗ್ಗೆ ವಿಚಾರ ಮಾಡ್ತಿದ್ದೀರಾ? ನಾನು ನಿಮಗೆ ಹೇಳದೆ ಹೋಗಿದ್ದಕ್ಕೆ ಇನ್ನೂ ಕೋಪ ಇದೆಯಾ? ಇಷ್ಟು ಕ್ವೆಶನ್ ಮುಗಿದವಾ? ಅದು ಆಗಲ್ಲ. ಆಗ ಋಷಭ್ ಅವಳ ಮೇಲೆ ಮಲಗಿ ನಗುತ್ತಾ, ನನಗೆ ಜಾಸ್ತಿ ಮಾತಾಡ್ತೀಯಾ ಅಂತ ಹೇಳ್ತಿದ್ದೆ. ಈಗ ನಾನು ಸುಮ್ಮನೆ ಇದ್ದರೆ ನೀನೇ ಮಾತಾಡಿಸ್ತಾ ಇದೆಯಾ ಎನ್ನುತ್ತಾ ತನ್ನ ಮೂಗನ್ನು ಅವಳ ಮೂಗಿಗೆ ಸ್ಪರ್ಶಿಸುವನು. ಅದು ನಿಮ್ಮ ಮನೆ ಥರ ಇಲ್ವಲ್ಲ, ಅದಕ್ಕೆ. ನೀನು ಇಷ್ಟವಾಗಿದೆಯಾ, ನಿನ್ನ ಮೇಲೆ ಪ್ರೀತಿ ಇದೆ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು, ಇವತ್ತು ವಾಂತಿಯಾಗಿ ಮುಖ ಹೇಗಾಗಿದೆ ನೋಡು. ಅವರು ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಅಲ್ಲದೆ ಕರಿದ ಎಣ್ಣೆಯಲ್ಲೇ ಮತ್ತೆ ಕರೀತಾರೆ, ಅದಕ್ಕೆ ಸರಿಯಾಗೋಲ್ಲ. ಮನೆಯಲ್ಲಿ ಅಮ್ಮ ಮಾಡಿದಾಗ ಇಷ್ಟಪಟ್ಟೆ ತಿಂತೀನಿ, ಆದರೆ ಹೊರಗಡೆ ತಿನ್ನೋದಕ್ಕೆ ಆಗೋಲ್ಲ. ಸರಿ, ಇನ್ಮೇಲೆ ಹೊರಗಡೆ ಆಯಿಲ್ ಐಟಮ್ ಕೊಡಿಸಲ್ಲ. ಗುಡ್ ನೈಟ್. ನಾನು ಇಲ್ಲೇ ನಿನ್ನ ಮೇಲೆ ಮಲಗ್ಲಾ ಎಂದು ನಗುತ್ತಾ ಕೇಳಿದಾಗ, ಅಯ್ಯೋ ನಿಮ್ಮ ಬಾರಕ್ಕೆ ನನ್ನ ಕತೆ ಮುಗೀತು. ಸರಿ ರೀ, ಆ ಕಡೆ. ಸರಿ ಎಂದು ಅವಳ ಕೆನ್ನೆಗೆ ಮತ್ತೊಮ್ಮೆ ಮುತ್ತಿಟ್ಟು ಮಲಗುವನು. ಪಾರು ಋಷಭ್ಗೆ ಕಿಸ್ ಕೊಡುವಳು. ತವರ ಮನೆಗೆ ಕರೆದುಕೊಂಡು ಬಂದಿದ್ದಕ್ಕೆ ಖುಷಿಯಾಗಿ ಕೀಸ್ ಕೊಟ್ಯಾ? ಎಂದು ಋಷಭ್ ತಬ್ಬಿಕೊಂಡು ಮಲಗುವಳು. ಪಾರು ಭಾವನ ವಿಷಯ ಅಪ್ಪನಿಗೆ ಹೇಳಿದ್ದೀನಿ. ಅಯ್ಯೋ, ಅಲ್ಲರಿ, ಅವರ ಮನಸ್ಸಿಗೆ ನೋವಾಗಲ್ವಾ? ಅಷ್ಟು ಗೊತ್ತಾಗಲ್ವಾ ನಿಮಗೆ? ಹೇಳಬೇಡ ಅಂತ ಹೇಳಿದ್ದಲ್ವಾ? ಆಗ ಸೀತಕ್ಕಗೆ ಗೊತ್ತಾದರೆ ಮತ್ತೆ ಅತ್ತೆಗೆ? ಅಮ್ಮನಿಗೂ ಗೊತ್ತು, ಮುಚ್ಚಿಡುವಂಥ ವಿಷಯ ಅಲ್ಲ. ಅವ್ರು ನಮಗಿಂತ ದೊಡ್ಡವರು, ಹೇಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರುತ್ತೆ. ಅದಕ್ಕೆ ಇವತ್ತು ನಿನ್ನ ಇಲ್ಲಿಗೆ ಕರೆತಂದಿದ್ದು. ಏನೂ ಆಗೋಲ್ಲ. ಅಕ್ಕನಿಗೆ ಬುದ್ಧಿ ಹೇಳಿ, ಭಾವನಿಗೂ ಸ್ವಲ್ಪ ಬೈದು ಬುದ್ಧಿ ಹೇಳಿ ಸರಿ ಮಾಡ್ತಾರೆ. ಏನೋ ಎಲ್ಲ ನನ್ನಿಂದ ಅನಿಸುತ್ತೆ. ಬೇಡವಾಗಿತ್ತು ಹೇಳೋದು. ಅವರು ಎಲ್ಲಿ ಸೀತಕ್ಕನೇ ಬೇಡ ಅಂದರೆ ಯಾವಾಗಲೂ ಗಂಡ ಜೊತೆಗಿರಬೇಕು. ಅವನು ಎಂಥವನೇ ಆಗಲಿ. ಎಷ್ಟು ಗೊತ್ತಿದ್ದವಳು ನಿಂಗೆ. ಇನ್ನೊಂದು ಮದುವೆ ಆಗುವ ಅಂದರೆ ಯಾಕೆ ಬೇಡ ಅಂದೆ? ಋಷಭ್ ಮುಖ ನೋಡಿ ಮನಸ್ಸಿನಲ್ಲಿ, ನನ್ನ ಹಣೆಬರದಲ್ಲಿ ಗಂಡನ ಆಯುಷ್ಯ ಕಡಿಮೆ ಇದ್ದಾಗ ನಾನು ಏನು ಮಾಡಲಿ? ಆದರೆ ನಿಮಗೆ ಏನು ಆಗಬಾರ್ದು ಎನ್ನುತ್ತಾ ಋಷಭ್ ತಬ್ಬಿಕೊಂಡು ನಗುತ್ತಾ ನಿಮ್ಮ ದಾರಿ ಕಾಯ್ತಿದ್ದೆ. ಹೌದಾ? ಮತ್ತೆ ಮನಸ್ಸು ಹೇಳ್ತಿತ್ತು, ಬಂದೇ ಬರ್ತಾನೆ ರಾಮ, ಬಂದೇ ಬರ್ತಾನೆ ಅಂತ. ಅದಕ್ಕೆ ಶಬರಿ ಥರ ದಾರಿ ಕಾಡ್ತಿದ್ದೆ. ನೀವು ಬರೋದು ಲೇಟ್ ಮಾಡಿದ್ರಿ, ನಾನು ಏನು ಮಾಡಲಿ? ಹೌದು ಅಂದರೂ ಅಷ್ಟೊಂದು ಹಠ ಮಾಡೋದು ನನ್ನ ಗುಣ. ಈಗ ಮಲಗೋಣ. ಪಾರು, ಇಂಗ್ಲೀಷ್ ಫಿಲ್ಮ್ ಕೇಸ್ ಕೊಡ್ಲಾ? ಅಯ್ಯೋ ಬೇಡ,
ನನಗೆ ಇಷ್ಟ ಆಗೋಲ್ಲ. ಮತ್ತು ನಿಂಗೆ ಎಂಥ ಕಿಸ್ ಇಷ್ಟ? ಎಂಥದ್ದಿಲ್ಲ, ಈಗ ಮಲಗಿ. ನಿಂಗೆ ಎಂಥ ಕಿಸ್ ಕೊಡಬೇಕಂತ ಗೊತ್ತು, ಈಗ ಕೊಡ್ತೀನಿ ನೋಡು. ರೀ ಬೇಡ ಪ್ಲೀಸ್ ಪ್ಲೀಸ್ ಕಣೆ, ಒಪ್ಪಿಗೆ ಎನ್ನುವಂತೆ ಕಣ್ಮುಚ್ಚಿದಾಗ ಋಷಭ್ ಖುಷಿಯಾಗಿ ಅವಳ ವದನವನ್ನು ಮುದ್ದಾಡಿ ಅವಳ ಕುತ್ತಿಗೆಗೆ ಮುತ್ತಿಡುವಾಗ ಪಾರು ಋಷಭ್ ತಲೆಯಲ್ಲಿ ಕೈ ಇಟ್ಟಾಗ ಋಷಭ್ ಪಾರು ಮುಖ ನೋಡಿ ಕಣ್ಮುಚ್ಚಿದ್ದು ಕಂಡು ತುಟಿಗೆ ತುಟಿ ಸೇರಿಸುವನು. ನಂತರ ಋಷಭ್ ಅವಳ ಕೆನ್ನೆ ತಟ್ಟಿ ಗುಡ್ ನೈಟ್ ಹೇಳಿ ಪಕ್ಕದಲ್ಲಿ ಮಲಗುವನು. ಪಾರು ಋಷಭ್ನನ್ನು ತಬ್ಬಿಕೊಂಡು, ಸಾರಿ, ಬೆಳಿಗ್ಗೆ ಹಾಗೆ ಹೇಳದೆ ಹೋಗಬಾರ್ದಿತ್ತು. ಈಗ ಅದರ ಬಗ್ಗೆ ಮಾತು ಬೇಡ, ನನಗೇನು ಬೇಜಾರಿಲ್ಲ. ಆದರೂ ಒಂದು ಕ್ಷಣ ಭಯ ಆದಿದ್ದು ನಿಜ. ಇನ್ನೊಮ್ಮೆ ಈ ರೀತಿ ಮಾಡಬೇಡ ಪ್ಲೀಸ್ ಕಣೆ. ಋಷಭ್ ಮುಖ ನೋಡಿ, ನೀವು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ಆದರೆ ನನಗೆ ನಿಮ್ಮನ್ನು ನಿಮ್ಮಷ್ಟು ಪ್ರೀತಿ ಮಾಡೋದಕ್ಕೆ ಆಗೋಲ್ಲ ಅನಿಸುತ್ತೆ. ಹ್ಞೂ ಸರಿ ಪಾರು, ಮುಂಜಾನೆ ಅಕ್ಕನ ಮಾತಿಗೆ ಬೇಜಾರಾಗಿದೆಯಾ? ಇಲ್ಲ, ಮನೆ ಅಂದಮೇಲೆ ಇದೆಲ್ಲ ಇರೋದೆ. ನಿಜವಾಗ್ಲೂ ನೀವು ತುಂಬ ಲಕ್ಕಿ. ಅಕ್ಕ ತಂಗಿ ಪ್ರೀತಿ ಸಿಕ್ಕಿದೆ. ನಾನು ಒಬ್ಬಳೇ ಬೆಳೆದು ಬಿಟ್ಟೆ. ನಿಮ್ಮ ಫ್ಯಾಮಿಲಿ ತುಂಬ ಇಷ್ಟ. ಅವರು ನಮ್ಮ ಅಕ್ಕ ಅಂತಾನೇ ತಿಳಿದಿದ್ದೀನಿ. ಮಾತನಾಡುವ ಹಕ್ಕಿದೆ. ತುಂಬ ದೊಡ್ಡ ಗುಣ ಇದೆ. ಮತ್ತು ಗೀತಾ ಮಾತಿಗೆ ಬೇಜಾರಿಲ್ವಾ? ಅವಳು ಏನಂದಾಳೆ? ಮತ್ತೆ ಪ್ರೀತಿಗೆ ನಾವೆಲ್ಲ ವಿರೋಧಿಸುವಾಗ ಅವಳಿಗೆ ಕೋಪ ಬರುವುದು ಸಹಜ. ತನ್ನ ಪ್ರೀತಿಗೆ ಯಾರು ಸಹಾಯ ಮಾಡ್ತಿಲ್ಲ ಅನ್ನೋ ಚಿಂತೆಯಾಗಿದೆ. ಅದರಲ್ಲಿ ಆಗಲೇ ಒಂದು ಹುಡುಗ ನೋಡಿಕೊಂಡು ಹೋಗಿದ್ದಾನೆ. ಇನ್ನು ತನ್ನ ಪ್ರೀತಿ ಕೈತಪ್ಪಿ ಹೋಗ್ತಿದೆ ಅಂತ ಭಯವಾಗ್ತಿದೆ ಅವಳಿಗೆ. ಆದರೆ ಹುಡುಗ ಸರಿ ಇಲ್ವಲ್ಲ, ಅವಳಿಗೆ ಗೊತ್ತಿಲ್ಲ. ಅದನ್ನು ನೀವು ಮಾಡಬೇಕು. ಹ್ಞೂ ಸರಿ, ಗುಡ್ ನೈಟ್. ಯಾಕೆ ಕೋಪ ಬಂತ? ಕೋಪ ಏನಿಲ್ಲ, ಪ್ರೀತಿ ಬಂತು. ರೊಮ್ಯಾನ್ಸ್ ಮಾಡ್ಲ? ಬರೀ ಇದೇ ಕೆಲಸ. ಈಗ ಮಲಗಿ, ಬೆಳಿಗ್ಗೆ ಬೇಗ ಹೋಗಿ ಅಲ್ಲಿ ಏನಾಗಿದೆ ನೋಡಿ. ನಾನು 1 ವಾರ ಇಲ್ಲೇ ಇರ್ತೀನಿ. 1 ವಾರನಾ? ಬೇಡ ಕಣೆ, ಅಷ್ಟು ದಿನ ನಿನ್ನ ಬಿಟ್ಟಿರೋದು ಸಾಧ್ಯವಿಲ್ಲ. ಹೋಗಲಿ ಬಿಡು, 1 ತಿಂಗಳು ಇರ್ತೀನಿ. ನಿನ್ನ 1 ವಾರನೇ ತುಂಬ ದಿನ ಆಗ್ತಿವೆ ಅಂತ ನಾನು ಹೇಳ್ತಿದ್ದೀನಿ. ಅಂಥದ್ರಲ್ಲಿ 1 ತಿಂಗಳಂತೆ. ನಾಳೆನೇ ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ. ಸುಮ್ಮನೆ ಬಾ. ನಾಳೆನಾ? ಈ ಸಂಪತ್ತಿಗೆ ಇವತ್ತು ಬರುವ ಅವಶ್ಯಕತೆ ಏನಿತ್ತು? ಸುಮ್ಮನೆ ನನಗೆ ಇಲ್ಲದ ಆಸೆ ಹುಟ್ಟಿಸಿ ನಾಳೆ ಹೋಗೋದಾ? ಏನೇ ಮಾಡ್ತೀಯಾ ಇಲ್ಲಿ ಇದ್ದು? ಅಯ್ಯೋ, ನನ್ನ ಫ್ರೆಂಡ್ಸ್ ಭೇಟಿ ಆಗಬೇಕು. ಪ್ಲೀಸ್ ಪ್ಲೀಸ್, 4 ದಿನ ಆದರೂ ಇರ್ತೀನಿ. ಋಷಭ್ ನಗುತ್ತಾ, ಇರುವೆಯಂತೆ. 1 ವಾರ ಇದ್ದು ಬರುವಂತೆ. ಓಕೆನಾ? ಹ್ಯಾಪಿನಾ? ಫುಲ್ ಹ್ಯಾಪಿ ಎಂದು ಹೇಳಿ ಋಷಭ್ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುವಳು. ಋಷಭ್ ಖುಷಿಪಟ್ಟು ಹೀಗೆ ನಗ್ತಾ ಇರಬೇಕು, ಅದನ್ನೇ ಬಯಸ್ತೀನಿ. ಸ್ವೀಟ್ ಡ್ರೀಮ್ಸ್ ಪಾರು ಎಂದು ಹೇಳಿ ತಬ್ಬಿಕೊಂಡು ಮಲಗುವನು. ರಾತ್ರಿ 10:30 ಆದರೂ ಋಷಭ್ ಬರದೇ ಇದ್ದಾಗ ಗೀತಾ ತಾಯತ್ತಿರ ಬಂದು, ಅಮ್ಮ, ಅಣ್ಣ ಇನ್ನೂ ಬರಲೇ ಇಲ್ವಾ? ಅವನಿವತ್ತು ಬರೋಲ್ಲ, ನಾಳೆ ಬರ್ತಾನೆ. ಅಂದರೆ ಅದಕ್ಕೆ ಇವತ್ತು ಹಾಸ್ಪಿಟಲ್ನಲ್ಲೇ ಇರಬೇಕಾ ಅಂತಾನಾ? ಅವರಿಬ್ಬರು ಪಾರು ಮನೆಗೆ ಹೋಗಿದ್ದಾರೆ. ನಾನೇ ಕಳಿಸಿದ್ದೀನಿ. ಯಾಕೆ ಅಂದರೆ ಇಬ್ಬರು ಅಕ್ಕ ತಂಗಿ ಸೇರಿ ಪಾರ್ವತಿಗೆ ತುಂಬ ಮಾತನಾಡಿದ್ದೀರಾ. ಮತ್ತೆ ಮಾತಾಡಿ ಅವಳ ಮನಸ್ಸು ನೋವು ಮಾಡೋದು ಇಷ್ಟ ಇಲ್ಲ. ಈಗ ನಿಮ್ಮ ಅಕ್ಕ ಭಾವನ ಕಳಿಸಿಕೊಡು. ಆಗ್ಲಿಂದ ಹೇಳ್ತಾ ಇದ್ದೆ, ಇನ್ನೂ ಬಂದಿಲ್ಲ. ಮತ್ತು 3 ಮಕ್ಕಳನ್ನು ನೀನೇ ಕರೆದುಕೊಂಡು ಮಲಗು. ನಿಮಗೆ ಗೊತ್ತಿದ್ದು ಮುಚ್ಚಿಟ್ಟಿದೆಯಾ? ಯಾಕೆ? ಇದರಲ್ಲಿ ನಿಂಗೇನು ಲಾಭ? ಅಥವಾ ನೀನು ನಿಮ್ಮ ಭಾವನ ಮದುವೆ ಆಗ್ತೀಯಾ? ನಾವು ಮಾಡಲಿಕ್ಕೆ ರೆಡಿ. ಬೇಡಮ್ಮ, ನನಗಿಷ್ಟ ಇಲ್ಲ. ಮತ್ತು ಬೇರೆ ಏನು ವಿಷಯ ಇರಬೇಕು? ಮುಂಜಾನೆ ಬಂದ ಸಂಬಂಧ ಕ್ಯಾನ್ಸಲ್ ಆದಾಗ ನಿನ್ನ ಮುಖದಲ್ಲಿ ಸಂತೋಷ ನೋಡಿದ್ದೀನಿ. ಆಮೇಲೆ ಏನಾದರೂ ಬೇರೆ ಅಂತ ಗೊತ್ತಾದರೆ? ವೆಂಕಟೇಶ್, ಲಕ್ಷ್ಮೀ, ನೀ ಸುಮ್ಮನೆ ಇರು. ಗೀತಾ, ನೀ ಹೋಗಿ ಸೀತಾ ಜೀವನ್ ಕಳಿಸಿಕೊಡು. ಗೀತಾ ಅಲ್ಲಿಂದ ಸೀತಾ ರೂಮ್ಗೆ ಬಂದಾಗ ಸೀತಾ ಕೋಪದಿಂದ ಕುಳಿತಾಗ ಜೀವನ್ ಒಂದು ಕಡೆ ಸುಮ್ಮನೆ ನಿಂತಾಗ 3 ಮಕ್ಕಳು ಅಳ್ತಾ ನಿಂತಿರುವರು. ರೂಮ್ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ನೋಡಿ ಅಕ್ಕ ಎಂದಾಗ ಸೀತಾ ತಲೆ ಎತ್ತಿ ಗೀತಾ ಮುಖ ನೋಡಿ ಹೇಳು ಎಂದು ಸನ್ನೆ ಮಾಡುವಳು. ಅದು ಅಮ್ಮ, ನಿನ್ನ ಮತ್ತೆ ಭಾವನ ಕರೀತಿದ್ದಾರೆ, ಹೋಗ್ಬೇಕಂತೆ. ನಂತರ ಮಕ್ಕಳ ನೋಡಿ ಬಂಟಿ, ರವಿ, ಸಚ್ಚಿ, ಬನ್ನಿ ನನ್ನ ಜೊತೆ, ನಾವೆಲ್ಲ ಮಲಗೋಣ ಎಂದು ಮಕ್ಕಳನ್ನು ಕೈ ಹಿಡಿದು ಕರೆದುಕೊಂಡು ಹೋಗುವಳು.